ದ ಬಿಗ್ಗೆಸ್ಟ್ ಪ್ರಾಬ್ಲಮ್ ಹಿಯರ್ ಇಸ್ ಫೈಂಡಿಂಗ್ ರೈಟರ್ಸ್. KGF ಅಂತ ಟೈಟ್ಲ್ ಇಡ್ತಿದ್ದಂಗೆ ಇಟ್ ಈಸ್ ಕನೆಕ್ಟೆಡ್ ಟು ದಿ ಸ್ಟೋರಿ. ಫಾರೆಸ್ಟ್ ಬ್ಯಾಕ್ ಡ್ರಾಪ್ ಬಾರ್ಡರ್ ನಡೆಯುತ್ತೆ ಅಂದ್ರೆ ಹೌದಾ, ಓ ಒಳ್ಳೆ ಚಿಕ್ಕ ಬಡ್ಜೆಟ್ ಅಲ್ಲಿ ಪಿಕ್ಚರ್ ಆಗ್ಬಿಡುತ್ತೆ ಅಂತ ಥಾಟ್ ಬರುತ್ತೆ ಎಲ್ಲರಿಗೂ. ಒನ್ಸ್ ಇನ್ ಅ ವೈಲ್ ಒಂದು ಫಿಲಮ್ ಹ್ಯಾಪನ್ಸ್ ಲೈಕ್ ದಟ್ ಅಂಡ್ ಯಾರು ಎಕ್ಸ್ಪೆಕ್ಟ್ ಮಾಡಲ್ಲ ಅದನ್ನ. ಈ ಇಂಡಸ್ಟ್ರಿ ಆ ಇಂಡಸ್ಟ್ರಿ ಅಂತ ಏನು ಇಲ್ವಲ್ಲ ಇಲ್ಲಿ. ಇಲ್ಲೂ ನನಗೆ ಅದೇ ಬೆಲೆ ಇದೆ, ಇಲ್ಲೂ ನನಗೆ ಅದೇ ರೆಸ್ಪೆಕ್ಟ್ ಇದೆ. ಇಸ್ ಇಟ್ ರಿಲೇಟೆಡ್ ಟು ವೀರಪ್ಪನ್ ಸ್ಟೋರಿ ಅಂತ? ಹಲೋ ತರುಣ್, ವೆಲ್ಕಮ್ ಟು ದ ಹಿಂದೂ. ಹಾಯ್, ಥ್ಯಾಂಕ್ ಯು ಸೋ ಮಚ್. ಸೊ ನಾವು ಮೊದಲನೇ ಸರಿ ಮಾತಾಡಿದ್ದು ಗುರು ಶಿಷ್ಯರು ಬಂದಾಗ ನಿಮ್ಮ ಫಸ್ಟ್ ಪ್ರೊಡಕ್ಷನ್. ನೀವು ಹೇಳಿದ್ರಿ ಯು ಆರ್ ನಾಟ್ ಅ ರೆಗ್ಯುಲರ್ ಪ್ರೊಡ್ಯೂಸರ್ ಅಂತ. ಒಂದ್ ರೀತಿ ನಿಮ್ ಶರಣ್ ನಿಮ್ ಕ್ಲೋಸ್ ಫ್ರೆಂಡ್, ಸೊ ಒಂದು ಸ್ಕ್ರಿಪ್ಟ್ ಬಂತು ಮಾಡಿದ್ರಿ ಅಂತ. ಈಗಲೂ ಅದೇ ಝೋನ್ ಅಲ್ಲಿ ಇದ್ದೀರಾ ಅಂದ್ರೆ ಯು ಆರ್ ನಾಟ್ ಲುಕಿಂಗ್ ಟು ಬಿ ಅ ರೆಗ್ಯುಲರ್ ಪ್ರೊಡ್ಯೂಸರ್ ಅಂತ? ಶೋರ್. ನನಗೇನು ಅಂತಂದ್ರೆ ದ ಪ್ರಿಯಾರಿಟಿ ಈಸ್ ದ ಸ್ಕ್ರಿಪ್ಟ್. ತುಂಬಾ ಏನೋ ನನಗೆ ಎಕ್ಸೈಟ್ ಆಗುವಂತ ಒಂದು ಸ್ಕ್ರಿಪ್ಟ್ ಇತ್ತು ಅಂತಂದ್ರೆ ಅದೊಂದು ನಾನು ಎಕ್ಸೈಟ್ ಮಾಡುತ್ತೆ. ಎರಡನೇದು, ನಾನು ಡೈರೆಕ್ಷನ್ ಮಾಡ್ತಿರ್ಬೇಕಾದ್ರೆ ಐ ಮೈಟ್ ನಾಟ್ ಬಿ ಏಬಲ್ ಟು ಗಿವ್ ಟೈಮ್. ಇಲ್ಲಿ ಒಂದು ಪ್ರೊಡಕ್ಷನ್ ಅಂತಂದ್ರೆ ಒಂದು ಪ್ರೊಡ್ಯೂಸರ್ ಆಗ್ತೀವಿ ಅಂತಂದಾಗ ಯು ಹ್ಯಾವ್ ಟು ಬಿ ದೇರ್. ಅವ್ರಿಗೆ ಏನೇನು ಒದಗಿಸ್ಕೊಡ್ಬೇಕು, ಅದನ್ನ ಏನೇನು ಅವ್ರಿಗೆ ಫೆಸಿಲಿಟೀಸ್ ಬೇಕು, ನನ್ನ ಕಡೆಯಿಂದ ಏನು ಬೆಸ್ಟ್ ಸಪೋರ್ಟ್ ಆಗುತ್ತೆ ಅದು ಮಾಡಬೇಕು. ಸೊ ನಾನು ಅದಿಲ್ಲ ಅಂತಂದಾಗ ಇಟ್ಸ್ ನಾಟ್ ಓನ್ಲಿ ದ ಮನಿ ದಟ್ ಮೇಕ್ಸ್ ಅ ಸಿನಿಮಾ. ಸೊ ಇಟ್ಸ್ ಆಲ್ ಟೋಟಲ್ ಕಂಪ್ಲೀಟ್ ಟೀಮ್ ವರ್ಕ್ ಆಗುತ್ತಲ್ಲ. ಸೊ ಹಾಗಾಗಿ ನಾನು ಡೈರೆಕ್ಷನ್ ಮಾಡ್ಬೇಕಾದ್ರೆ ಮೇ ಬಿ ಇಟ್ಸ್ ನಾಟ್ ಪಾಸಿಬಲ್, ಬಟ್ ಅದರ್ವೈಸ್ ಇಫ್ ದರ್ಸ್ ಅ ಗುಡ್ ಸ್ಕ್ರಿಪ್ಟ್ ದೆನ್ ಐ ಆಮ್ ರೆಡಿ ಟು ಪ್ರೊಡ್ಯೂಸ್ ಇರ್ರೆಸ್ಪೆಕ್ಟಿವ್ ಆಫ್ ಹೂ ದ ಆಕ್ಟರ್ ಇಸ್. ರೈಟ್ ರೈಟ್. ಈಗ ಒಂದು ಡೈರೆಕ್ಟರ್ ಈಗ ಅವ್ರು ಎಸ್ಟಾಬ್ಲಿಷ್ ಆಗಿದ ತಕ್ಷಣ ಅವ್ರ ಪ್ರೊಡ್ಯೂಸರ್ ಆದ್ರೆ ಇಂಡಸ್ಟ್ರಿಗೆ ಯಾವ ರೀತಿ ಬೆನಿಫಿಟ್ ಆಗುತ್ತೆ ಅಂತ? ಸಿ ದ ಒನ್ ಥಿಂಗ್ ಇಸ್ ಬೀಯಿಂಗ್ ಅ ಡೈರೆಕ್ಟರ್, you know exactly how much to spend and what is needed for the script. See, there are a lot of times when producers complain saying that sir over budget ಮಾಡ್ಬಿಟ್ರು ಸರ್, ಹಿಂಗೇನೋ ಆಗೋಯ್ತು ಸರ್, ಹಂಗೇನೋ ಆಗೋಯ್ತು ಸರ್. ಬಿಕಾಸ್ ಅವ್ರಿಗೂ ಸ್ವಲ್ಪ ಅದು ಗೊತ್ತಿರಲ್ಲ. ಅವ್ರನ್ನ ಟ್ರಸ್ಟ್ ಮಾಡಿರ್ತಾರೆ, ಡೈರೆಕ್ಟರ್ ಮೇಲೆ ಟ್ರಸ್ಟ್ ಮಾಡಿ ಬಂದ್ಬಿಟ್ಟಿರ್ತಾರೆ. ಇಲ್ಲಿ ಏನಾಗುತ್ತೆ, ಒಬ್ಬ ಡೈರೆಕ್ಟರ್ ಆದವನಿಗೆ ಹಿ ಎಕ್ಸಾಕ್ಟ್ಲಿ ನೋಸ್ ವಾಟ್ ಇಸ್ ನೀಡೆಡ್. ಒನ್ ಥಿಂಗ್. ಸೆಕೆಂಡ್ ಥಿಂಗ್ ಇಸ್ ಹಿಸ್ ಎಕ್ಸ್ಪೀರಿಯನ್ಸ್ ಆಲ್ಸೋ ಕೌಂಟ್ಸ್ ಹಿಯರ್. ರೈಟ್. ಫಾರ್ ಅನ್ ಎಕ್ಸಾಂಪಲ್, ನನಗೆ ಪುನೀತ್ ಅವರು ಯಾವುದೋ ಒಂದು ಪ್ರೋಗ್ರಾಮ್ ಹಾಕಿರ್ತಾರೆ, ಸರ್ ಈ ಸೀನು ನಾನು 2 days ಶೂಟ್ ಮಾಡ್ತೀನಿ ಸರ್ ಅಂತಂದಾಗ ನನಗೆ ಗೊತ್ತಿರುತ್ತೆ ಇದ್ರಲ್ಲಿ ಇಷ್ಟು ಟೆಕ್ನಿಕಲಿ ಚಾಲೆಂಜಸ್ ಇರುತ್ತೆ. ಪುನೀತ್ 2 days ಆಗಲ್ಲ, 3 days ಇಟ್ಕೊಳ್ಳಿ ನೀವು. ಯಾಕಂದ್ರೆ ನೀವು ಒಂದು ಜೋಶಲ್ಲಿ ಸರ್ ಇದು ಮಾಡ್ಬೋದು ಅಂತೀರಾ, ಬಟ್ ದೇರ್ ಆರ್ ಲಾಟ್ ಆಫ್ ಅದರ್ ಡಿಪಾರ್ಟ್ಮೆಂಟ್ಸ್ ಆಲ್ಸೋ ದಟ್ ಹ್ಯಾಸ್ ಟು ಕಮ್ ಟುಗೆದರ್ ವಿಚ್ ಇಸ್ ನಾಟ್ ಫಿಸಿಕಲಿ ಪಾಸಿಬಲ್. ಸೊ ಹಂಗೆ ಮಾಡಿ ಅಂತ ಇಲ್ಲ. ಯಾವುದೋ ಒಂದು ಸರ್ ಇದೊಂದು 3 days ಹಾಕೊಂಡಿದ್ದೆ ಸರ್ ಶೂಟಿಂಗ್ ಅಂತಂದ್ರೆ, ಪುನೀತ್ ಕರೆಕ್ಟಾಗಿ ನಾವು ಇಂಡೋರ್ ಇದೆ, ಲೈಟಿಂಗ್ ಎಲ್ಲ ಸೆಟ್ ಆಗಿ ಎಲ್ಲ ಪ್ರಾಪರ್ ಆಗಿ ಮಾಡ್ಕೊಂಡು ಮಾಡಿದ್ರೆ 2 days ಅಲ್ಲಿ ನಾವು ಪುಲ್ ಆಫ್ ಮಾಡ್ಬಿಡ್ಬೋದು ಅಂತಾರ ಒಂದು ಏನೊಬ್ಬ. ಸೊ ಈ ಥರ ಲಾಟ್ ಆಫ್ ಥಿಂಗ್ಸ್ ಆಸ್ ಅ ಒಂದು ಎಕ್ಸ್ಪೀರಿಯನ್ಸ್ ಆಗಿ ಕೂಡ ಕೌಂಟ್ ಆಗಿರುತ್ತೆ ಅಷ್ಟೇ. ಸೊ ಹಾಗಾಗಿ ಅದೊಂದು ಅಡ್ವಾಂಟೇಜ್ ಒಬ್ಬ ಡೈರೆಕ್ಟರ್ ಪ್ರೊಡ್ಯೂಸ್ ಮಾಡಿದಾಗ ಇಸ್ ಲಾಟ್ ಆಫ್ ಅಡ್ವಾಂಟೇಜಸ್ ದೇರ್. ರೈಟ್. ಈಗ ಪುನೀತ್ ರಂಗಸ್ವಾಮಿ ಏಳುಮಲೆ ಡೈರೆಕ್ಟರ್ ಹೊಸೊಬ್ರೆ ಅಂದ್ರೆ ಡೆಬ್ಯೂಟೆಂಟ್. ಗುರು ಶಿಷ್ಯರ್ ಮಾಡಿದಾಗ್ಲೂ ಜಡೇಶ್ ಅವ್ರದ್ದು ಫಸ್ಟ್ ಫಿಲಮ್ ಓಡಿದ್ರು. ಈಗ ನೀವು ಚೌಕ ನಿಮ್ ಫಸ್ಟ್ ಫಿಲ್ಮ್ ಆಗಿತ್ತು 2017 ಅಲ್ಲಿ. ಹೌದು. 2021 ಅಲ್ಲಿ ರಾಬರ್ಟ್ ಬಂತು. ಕರೆಕ್ಟ್. ಈಗ ಏನಾಗ್ತಾ ಇದೆ, ನಾನು ಹೆಸರು ತಗೊಳಲ್ಲ, ಬಟ್ ಕನ್ನಡದಲ್ಲಿ ಮೊದಲನೇ ಸಿನಿಮಾ ಚೆನ್ನಾಗಾಗುತ್ತೆ, ಬಟ್ ಅವರು 2ನೇ ಸಿನಿಮಾ ಮೌಂಟ್ ಮಾಡಕ್ಕೆ ತುಂಬಾ ಟೈಮ್ ಹಿಡಿತಾ ಇದೆ. ನಿಮ್ಮ ಎಕ್ಸಾಂಪಲ್ ತಗೋಬೋದಾ? ಲೈಕ್ ನಿಮ್ಗೆ ಯಾಕೆ ಅಷ್ಟು ಲೇಟ್ ಆಯ್ತು? ಅಂಡ್ ಜನರಲಿ ಈ ಪ್ರಾಬ್ಲಮ್ ಅಂತ ಅಂದ್ರೆ ಈಗ ಒಂದ್ ಸಿನಿಮಾ ಚೆನ್ನಾಗಿ ಓಡುತ್ತೆ ಅಂಡ್ ಜನರಲಿ ಕ್ಯೂರಿಯಾಸಿಟಿ ಬರುತ್ತೆ, ಎಲ್ಲಿ ಇವರು ಸೆಕೆಂಡ್ ಸಿನಿಮಾ ಯಾಕೆ ಇನ್ನ ಅನೌನ್ಸ್ ಮಾಡಿಲ್ಲ ಅನ್ನೋ ತರ. ನಾನು ನಂದು ಹೇಳಕ್ ಇಷ್ಟಪಡ್ತೀನಿ. ಫಸ್ಟ್ಲಿ 2017 ಚೌಕ ರಿಲೀಸ್, 21 ವಾಸ್ ರಾಬರ್ಟ್. ವಿ ಆಲ್ ನೋ ವಾಟ್ ಹ್ಯಾಪೆಂಡ್ ಇನ್ 2020 and 2021. ದಟ್ ಈಸ್ ದಿ ಕೋವಿಡ್. ಸರಿನಾ? ಯಾಕೆ ಅಂತಂದರೆ ನನಗೆ 2017 ಅಲ್ಲಿ ನಾನು ಚೌಕ ಮಾಡಬೇಕಾದ್ಲೇ ದರ್ಶನ್ ಸರ್ ಆಫರ್ ಮಾಡಿದ್ರು, ನೀನು ನೆಕ್ಸ್ಟ್ ಫಿಲಮ್ ಮಾಡ್ತೀಯಾ ಅಂತ ಅಂದ್ಬಿಟ್ಟು ಅಂತ. ಸೊ ನಾನು ಓಕೆ ಅಂತಂದಿದ್ದೆ. ಬಟ್ ಅವ್ರು ಅವಾಗ ಅವ್ರ ಕಮಿಟ್ಮೆಂಟ್ಸ್ನ ಮುಗಿಸ್ಕೊಂಡ್ಬರ್ಬೇಕು. ನಾವು ದಟ್ ದ ಪ್ರಾಜೆಕ್ಟ್ ಇಸ್ ಫಿಕ್ಸ್ ಅಂಡ್ ದೇರ್ಸ್ ಅ ಸ್ಟಾರ್ ಹೂಸ್ ಗಿವನ್ ಯು ಡೇಟ್, ಐ ವಿಲ್ ಹ್ಯಾವ್ ಟು ವೇಟ್ ಫಾರ್ ದಿ ಸ್ಟಾರ್. ಕರೆಕ್ಟ್. ಸೊ ನಾನು ಆ ಟೈಮಲ್ಲಿ ಸ್ಕ್ರಿಪ್ಟ್ ಎಲ್ಲ ರೆಡಿ ಮಾಡಿಕೊಂಡೆ. ಹಿ ಹ್ಯಾಡ್ ಕಮಿಟ್ಮೆಂಟ್ 1 year. ಅವರು 2018 ತನಕ ಅವ್ರಿಗೆ ಆಯಿತು. 2019 we started rolling and we wanted to release in 2020 March. We were all set. ಎಲ್ಲಾನು ಸೆಟ್ ಇತ್ತು. ನಾವು ಡೇಟ್ ಕೂಡ ಅನೌನ್ಸ್ಮೆಂಟ್ ಮಾಡಬೇಕು ಅನ್ನೋ ಹತ್ರ. ಫೆಬ್ರವರಿನಲ್ಲಿ ನಮಗೆ ಕೋವಿಡ್ ಬಂದಿದ್ದು. ಸೊ ಅಲ್ಲಿಂದ 1 year ಡಿಲೇ ಆಗಿ ಅಲ್ಲಿಗೆ ಬಂತು. ಬಟ್ ಅಗೇನ್ 2023 ನಲ್ಲಿ ರಿಲೀಸ್ ಆದ್ಮೇಲೆ ಕೂಡ 2021 ನಲ್ಲಿ ರಿಲೀಸ್ ಆದ್ರೆ ಅಲ್ಲೇ ನಂಗೆ ದರ್ಶನ್ ಸರ್ ನೆಕ್ಸ್ಟ್ ಫಿಲಮ್ ನಾವು ಮಾತಾಡೋಣ ಅಂತ ಅಂದ್ಬಿಟ್ಟು ಹೇಳಿದ್ರು.
ಬಟ್ ಅಗೇನ್ 21 ಕೂಡ ಮತ್ತೆ ಕೋವಿಡ್ ಹೌದು ಸೆಕೆಂಡ್ ವೇವ್ ಶುರು ಆಯಿತು. ದಟ್ ಈಸ್ ವೇರ್ ಐ ಡಿಡ್ ಮೈ ಸ್ಕ್ರಿಪ್ಟಿಂಗ್. ಕರೆಕ್ಟ್. ಸೊ 2022 ಆಗಸ್ಟಲ್ಲಿ ನಾನು ಫಿಲಮ್ ಪೂಜೆ ಮಾಡ್ತೀನಿ. 22 ಆಗಸ್ಟ್ ಫಿಲಮ್ ಪೂಜೆ ಮಾಡಿದ್ರೆ 23 ಡಿಸೆಂಬರ್ಗೆ ನಾನು ಫಿಲಮ್ ರಿಲೀಸ್ ಮಾಡಿದ್ದೀನಿ. ಸ್ಪ್ಯಾನ್ ಆಫ್ 1 year ಫ್ಯೂ ಮಂತ್ಸ್. ಅದರಲ್ಲಿ ಮಧ್ಯದಲ್ಲಿ ದರ್ಶನ್ ಸರ್ ಹ್ಯಾಡ್ ಟು ಗೋ ಫಾರ್ ಕ್ರಾಂತಿ ಪ್ರಮೋಷನ್ಸ್ ಅಂಡ್ ಅಲ್ಲೊಂದಿತ್ತು. ಮಧ್ಯದಲ್ಲಿ ಎಲೆಕ್ಷನ್ಸ್ ಒಂಚೂರು ಒಂದು ಟೈಮ್ ಲ್ಯಾಪ್ ಅಂತ ಅವ್ರು ಹೋಗಿ ಬಂದರು. ಸೊ ಅದೆಲ್ಲ ಇದ್ರೂ ಕೂಡ ನಾನು ವಿ ಕುಡ್ ಪುಲ್ ಆಫ್ ದ ಫಿಲಮ್ ಇನ್ 1 year, ಆಲ್ಮೋಸ್ಟ್ ಕ್ಲೋಸ್ ಟು 1 year 2 months. ಸೊ ನನ್ ಕೇಳಿದ್ರೆ ಸ್ಕ್ರಿಪ್ಟ್ ರೆಡಿ ಆಗಿದ್ರೆ ಅಷ್ಟೇ ಟೈಮ್ ಬೇಕಾಗೋದು. ಬಟ್ ಏನಾಗ್ತಿದೆ ವಿವೇಕ್ ಇವಾಗ ನಮ್ಗೆಲ್ಲರಿಗೂ, ನನಗೂ ಇನ್ಕ್ಲೂಡಿಂಗ್ ನನಗೂ ಸೇರ್ಸ್ ಪ್ರಾಬ್ಲಮ್ ಆಗೋದು, ಬಿಫೋರ್ ದೇರ್ ಯೂಸ್ ಟು ಬಿ ಡಿಫ್ರೆಂಟ್ ಪೀಪಲ್ ಫಾರ್ ರೈಟಿಂಗ್ ಸ್ಕ್ರಿಪ್ಟ್ಸ್. ಯಾರೋ ಒಬ್ರು ಫಾರ್ ಎಕ್ಸಾಂಪಲ್ ಅವಾಗಿನ ಟೈಮಲ್ಲಿ ತಾರಾಸ್ ಅವರು ಒಂದು ಕಾದಂಬರಿ ಬರೆದಿದ್ದಾರೆ, ಅದನ್ನ ತಗೊಂಡು ಚಿ ಉದಯಶಂಕರ್ ಸರ್ಗೆ ಕೊಟ್ರೆ ಅವ್ರು ಅದನ್ನ ಸಿನಿಮಾ ಸ್ಕ್ರಿಪ್ಟಾಗಿ ಕನ್ವರ್ಟ್ ಮಾಡಿಕೊಡ್ತಾರೆ. ಆ ಸ್ಕ್ರಿಪ್ಟ್ನ ತಗೊಂಬಂದು ಪುಟ್ಟಣ್ಣ ಅವ್ರಿಗೋ ಸಿದ್ಲಿಂಗಯ್ಯ ಅವ್ರಿಗೋ ಕೊಟ್ರೆ ಅವ್ರು ಸಿನಿಮಾ ಮಾಡ್ತಾರೆ. ಏನಾಯ್ತು ನಿಮಗೆ? ದಿರ್ ಇಸ್ 3 brains ವರ್ಕಿಂಗ್ ಬಿಹೈಂಡ್ 1 script. ಓಕೆ. ಆ್ಯಂಡ್ ಟೈಮ್ ವೈಸ್ ಇವರು ತಾರಾಸು ಅವ್ರ ಕಾದಂಬರಿ ಬರ್ದಾದ್ಮೇಲೆ ಅಥವಾ ಬರಿತಿದ್ದಾರೆ ಅಂತಂದಾಗ ಉದಯಶಂಕರ್ ಸರ್ ಅವ್ರು ಬೇರೆ ಫಿಲಮ್ಸು ಮಾಡ್ತಿರ್ಬೋದು. ಅದು ಇಲ್ಲಿಗೆ ಬಂತು ಅಂದಾಗ ಪುಟ್ಟಣ್ಣ ಅವರು ಸಿದ್ಲಿಂಗಯ್ಯ ಅವ್ರು ಬೇರೆ ಫಿಲಮ್ಸ್ ಎಲ್ಲ ಇರ್ಬೋದು. ಇದು ಮುಗಿಸಿ ಬಂದ ಮೇಲೆ ತಾನೇ ಇವ್ರಿಗೆ ಬರ್ಬೋದು. ಸೊ ದ ಟೈಮ್ ಇಸ್ ಸೇವ್ಡ್. ಇಲ್ಲಿ ಏನಾಗ್ತಿದೆ, ಕೆಲವು ಡೈರೆಕ್ಟರ್ಸ್ಗೆ ನಾವೇ ಲೈನ್ ಕ್ರ್ಯಾಕ್ ಮಾಡಿ, ನಾವೇ ಡೆವಲಪ್ ಮಾಡಿ, ನಾವೇ ರೈಟಿಂಗ್ ಬರೆದು ಅದನ್ನೇ ತಗೊಂಬರೋಷ್ಟಲ್ಲಿ ಟೈಮ್ ಲೇಟ್ ಆಗ್ತದೆ. ವೈ ಕಾಟೇರಾ ವಾಸ್ ಲಿಟಲ್ ಅರ್ಲಿ ಅಂದ್ರೆ ಬಿಕಾಸ್ ಐ ಬ್ರಾಟ್ ಇನ್ 1 more ರೈಟರ್ ಕಾಲ್ಡ್ ಜಡೇಶ್, ಹೂ ಇಸ್ ಆಲ್ಸೋ ಡೈರೆಕ್ಟರ್. ಬಾಗುರು ಇವತ್ತು ನಮ್ಮ ಎಲ್ಲರೂ ಸೇರ್ಕೊಂಡು ಮಾಡೋಣ, ಡೈರೆಕ್ಟರ್ಗೆ ಆದಂಥ ಹೆಸರು ಡೈರೆಕ್ಟರ್ ಸಿಗುತ್ತೆ, ರೈಟರ್ ಕ್ರೆಡಿಬಿಲಿಟಿ ಅವನಿಗೆ ಸಿಗುತ್ತೆ. ಇಟ್ ಈಸ್ ಆಲ್ ಜಾಬ್ಸ್ ಅಲ್ವಾ? ಸೊ ಮಾಡೋಣ ಬಾ ಅಂತಂದು ಗಿವ್ ರೈಟರ್ಸ್ ಗುಡ್ ಪೇಮೆಂಟ್. ನಿನ್ ಏನು ಡೈರೆಕ್ಷನ್ಗೆ ಪೇಮೆಂಟ್ ಸಿಗುತ್ತೆ, ಕ್ಲೋಸ್ ಟು ದಟ್ ಒಂದು ಪೇಮೆಂಟ್ ರೈಟಿಂಗಿಗೆ ಕೊಡಿಸ್ತೀನಿ ಬಾ. ಸೊ ಅವಾಗ ಏನಾಗುತ್ತೆ, ದೆನ್ ಹೀ ಕೇಮ್ ಇನ್. ಅವಾಗ ನಮಗೆ ಸ್ವಲ್ಪ ಬೇಗ ಆಗಕ್ಕೆ ಶುರು ಆಗುತ್ತೆ. ಸೊ ದಟ್ ಈಸ್ ಹೌ ಇಟ್ ಇಸ್ ಗೆಟಿಂಗ್ ಡಿಲೇಡ್ ಅಂತ ನನ್ನ ಒಂದು. ಅಂಡ್ ಈ ಪೇಮೆಂಟ್ ಒಳ್ಳೆ ಪಾಯಿಂಟ್ ಹೇಳಿದ್ರಿ. ಬಟ್ ಹೌ ಡು ಯು ಫೈಂಡ್ ರೈಟರ್ಸ್? ಅಂದ್ರೆ ನೀವು ಇದೊಂಥರ ಸ್ಕೂಲ್ ಇಲ್ಲ ಅಲ್ವಾ, ಲೈಕ್ ಈ ತರ ಆಚೆ ಬಂದು ಒಂಥರ ಜಾಬ್ ಕೊಡೋ ತರ. ಹೌದು. ಸೊ ಅಂದ್ರೆ ನಿಮ್ ಸುತ್ತಮುತ್ತ ಹುಡುಕ್ತೀರಾ ಅಥವಾ ಯಾವ ರೀತಿ? ಜಡೇಶ್ ಅವರೇ ಹೆಂಗ್ ಸಿಕ್ಕಿದ್ರು ಅಂತ? ಹಾಗೆ ಜಡೇಶು ಗುರು ಶಿಷ್ಯರಿಗೆ ಅಂತ ಬಂದಾಗ್ಲೇನೆ ನನಗೆ ಗೊತ್ತಾಗಿದ್ದು ವೇವ್ ಲೆಂತ್, ನಂದ ಅವರ ವೇವ್ ಲೆಂತ್. ಗುರು ಶಿಷ್ಯರ ಸ್ಕ್ರಿಪ್ಟ್ ಡೆವಲಪ್ ಮಾಡ್ತಾನೆ ಟೇಸ್ಟ್ಗಳು ಗೊತ್ತಾಗಿದ್ದು. ಆ್ಯಂಡ್ ನೆಕ್ಸ್ಟ್ ನಾವು ಫಿಲಮ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಅಂದಾಗ ಏನು ಜಾನರ್ ಸರ್ ಅಂತಂದಾಗ ಐ ಸೆಡ್ ನನಗೆ ಈ ಥರದ ಒಂದು ವಿಲೇಜ್ ಬ್ಯಾಕ್ ಡ್ರಾಪ್, ಒಂದು ರಸ್ಟಿಕ್ ಏನಾರು ಹೋಗಬೇಕು ಅಂತ ಅನಿಸ್ತಾ ಇದೆ ಅಂತ ಅಂದಾಗ ಈ ಸೆಡ್ ಸರ್ ಹಿಂಗೊಂದು ಜಾತ್ರೆ ಇದೆ ನಮ್ಮ ಊರಿನಲ್ಲಿ. ಕತೆ ಇರಲಿಲ್ಲ ಜಡೇಶ್ ಹತ್ರ, ಒಂದು ಇನ್ಸಿಡೆಂಟ್ ಇತ್ತು. ಸರ್ ಈ ಥರದೊಂದು ಇದೆ, ಏನಾರು ಇಟ್ಕೊಂಡು ಮಾಡ್ಬೋದಾ ಅಂದರೆ ಚೆನ್ನಾಗಿದೆ ಬಾ, ಇದನ್ನ ಇಟ್ಕೊಂಡು ಏನೋ ಪ್ಲ್ಯಾನ್ ಮಾಡೋಣ ಅಂತ ಅಲ್ಲಿಂದ ಇಬ್ರು ಸ್ಟಾರ್ಟೆಡ್ ಟ್ರಾವೆಲಿಂಗ್ ಟುವರ್ಡ್ಸ್ ಇಟ್. ಸೊ ಬೇಗ ಆಗ್ತಾ ಬಂತು. ಸೊ ದ ಬಿಗ್ಗೆಸ್ಟ್ ಪ್ರಾಬ್ಲಮ್ ಹಿಯರ್ ಈಸ್ ಫೈಂಡಿಂಗ್ ರೈಟರ್ಸ್. ಸರ್ ನೀವು ಎಲ್ಲೋ JP ನಗರ ಸೆಕೆಂಡ್ ಫೇಸಲ್ಲಿ ಒಬ್ಬ ರೈಟರ್, ಒಳ್ಳೆ ರೈಟರ್ ಇರೋನ್ನ ನಾನು ಬಸವೇಶ್ವರ ನಗರದಲ್ಲಿ ಕೂತ್ಕೊಂಡು ಹೆಂಗ್ ಸರ್ ನಾನು ಟ್ರೇಸ್ ಮಾಡಲಿ? ನೀನು ಬರ್ಬೇಕು ನನ್ನ ಹತ್ರ ಅಲ್ವಾ? ಪಾಯಿಂಟ್ ನಂಬರ್ 1. ಎರಡನೇದು ಏನಾಗ್ತಿದೆ, ಯಾರೋ ಒಬ್ಬರು ರೆಕಗ್ನೈಸ್ ಮಾಡೋ ಒಬ್ಬ ರೈಟರ್ ಕರ್ಕೊಂಬಂದ್ರೆ 1 film or 2 film ಅವ್ರು ಡೈರೆಕ್ಟರ್ ಆಗ್ಬಿಡ್ತಾರೆ ಇಮಿಡಿಯೇಟ್ ಆಗಿ. ಹೌದು. ಸೊ ದೆನ್ ಅಗೇನ್ ಹೊಸ ರೈಟರ್ಸ್ ಬೇಕು ಅವಾಗ. ಸೊ ಹಾಗಾಗಿ ಸ್ಕೇರ್ಸಿಟಿ ನಮ್ಮಲ್ಲಿ ಸ್ವಲ್ಪ. ಈಗ ನಿಮಗೆ ತಮಿಳಲ್ಲಿ, ತೆಲುಗುಲೆಲ್ಲ ದೇರ್ ಆರ್ ಸೋ ಮೆನಿ ರೈಟರ್ಸ್. ಅವ್ರಿಗೆ ಒಳಗಡೆಯಿಂದನೇ ರೈಟರ್ ಆಗಬೇಕು, ಅದಕ್ಕೆ ಅಂತ ಪ್ರೊಫೆಷನ್ ಥರ ಟ್ರೀಟ್ ಮಾಡ್ತಾರೆ ಅದನ್ನು. ದೇರ್ ಆಲ್ಸೋ ಪೇಯ್ಡ್ ಗುಡ್, ಆ ಕ್ರೆಡಿಟ್ ಅವ್ರಿಗೆ ಕೊಟ್ಟಿದ್ದಾರೆ, ಎಲ್ಲಾನು ಚೆನ್ನಾಗಿದೆ. ಬಟ್ ಇಲ್ಲಿನೇ ಸ್ವಲ್ಪ ಚಿಕ್ಕದಾಗಿ ಲ್ಯಾಕ್ ಆಗ್ತಿದೆ. ರೈಟ್. ನೈಸ್. ಈಗ ಏಳುಮಲೆ ಒಂದು ಬ್ಯಾಕ್ ಡ್ರಾಪ್ ಇದೆಯಲ್ವಾ, ಮಲೆ ಮಹದೇಶ್ವರ ಬೆಟ್ಟ ಇರಲಿ ಅಥವಾ ಚಾಮರಾಜನಗರ ಡಿಸ್ಟ್ರಿಕ್ಟ್ ಇರಲಿ, ಆ ಒಂದು ಬ್ಯಾಕ್ ಡ್ರಾಪ್ ಸಿನಿಮಾಗೆ ಅದ್ರದ್ದು ಒಂದು ಪೊಟೆನ್ಷಿಯಲ್ ಹೇಳ್ತೀರಾ? ಬಿಕಾಸ್ ನೀವೇ ಒಂದು ಇಂಟರ್ವ್ಯೂ ಹೇಳಿದ್ರಿ, ಅಫ್ಕೋರ್ಸ್ ಶಿವಣ್ಣ ಅವ್ರ ಹಾಡಲ್ಲಿ ಬಂದಿತ್ತು, ಜೋಗಿ ಪ್ರೇಮ್ ಅವ್ರು ತೋರಿಸಿದ್ರು. ಬಟ್ ಆಸ್ ಅ ಬ್ಯಾಕ್ ಡ್ರಾಪ್ ಇಟ್ಸ್ ಅಲ್ ಒಂದು ಫುಲ್ ಸಿನಿಮಾಗೆ ಅದು ಯಾವ ರೀತಿ ಒಂದು ಪೊಟೆನ್ಷಿಯಲ್ ಕೊಡುತ್ತೆ ಅಂತ? ವೆನ್ ಯು ಸೇ ಸಮಥಿಂಗ್ ಲೈಕ್ ದಟ್, ಯು ವಿಲ್ ಗೆಟ್ ವೆರಿ ಕ್ಲೋಸ್ ಟು ದಿ ಸ್ಟೋರಿ ಆಲ್ವೇಸ್. ಫಾರ್ ಎಕ್ಸಾಂಪಲ್, ನೀವು KGF ಅಂತ ಒಂದು ಟೈಟ್ಲ್ ಇಡ್ತಿದ್ದಂಗೆ ಇಟ್ ಇಸ್ ಆಲ್ ರಾಕಿ ಬಾಯ್ ಅಂತ ಟೈಟ್ಲ್ ಇಡ್ಬೋದಾಯ್ತಲ್ಲ ನೀವು ಅಲ್ವಾ? KGF ಅಂತ ಟೈಟ್ಲ್ ಇಡ್ತಿದ್ದಂಗೆ ಇಟ್ ಇಸ್ ಕನೆಕ್ಟೆಡ್ ಟು ದಿ ಸ್ಟೋರಿ, ನಾಟ್ ದಿ ಕ್ಯಾರೆಕ್ಟರ್. ಸೊ ತುಂಬಾ ಹತ್ರಕ್ಕೆ ಬರುತ್ತಲ್ಲಿ. ಓ, ನಿಮ್ಮ ಆಡಿಯನ್ಸ್ ಆಗಿ ಕೂಡ ನಿಮ್ಗೊಂದು ಐಡಿಯಾ ಸಿಕ್ಬಿಡುತ್ತೆ. ಓಕೆ ಗುರು, ಇದು ಇಲ್ಲಿ ನಡೆಯುತ್ತೆ, ಗೋಲ್ಡ್ ಏನೋ ಅಂತ. ಹಂಗೆ ನೀವು ಏಳುಮಲೆ ಅಂತಿದ್ದಂಗೆ ಓಕೆ, ಇದು ಈ ಸಿನಿಮಾ ಈ ಪ್ರಾಂತ್ಯದಲ್ಲೇ ನಡೆಯುತ್ತೆ.
ಸೊ ಹಿ ಇಸ್ ವೆರಿ ಕ್ಲಿಯರ್, ದೇರ್ ಇಸ್ ನೋ ಏನೇನೋ ಯೋಚನೆ ಮಾಡ್ಕೊಂಡು ಬರಬೇಕು ಅನ್ನೋದೇನೋ ಇರಲ್ಲ. ಸೊ ವಿ ಆರ್ ವೆರಿ ಕಟ್ ಟು ಸರ್, ಇದೇ ಕತೆ, ಇದೇ ಸಿನಿಮಾ, ಇದನ್ನೇ ಹೇಳ್ತೀವಿ, ಇದಕ್ಕೆ ನೀನು ಇದನ್ನೇ ತಲೆಯಲ್ಲಿ ಇಟ್ಕೊಂಬ ಅನ್ನೋದಕ್ಕೆ. ಈ ಸಬ್ಜೆಕ್ಟ್ನ ನೀವು ಬೇರೆ ಎಲ್ಲೂ ಪ್ಲೇಸ್ ಮಾಡೋಕ್ಕಾಗಲ್ಲ ಬಿಕಾಸ್ ಆಫ್ ದಿ ಇನ್ಸಿಡೆಂಟ್ ದಟ್ ಹ್ಯಾಪನ್ ಓನ್ಲಿ ಹಿಯರ್. ರೈಟ್. ಈ ಬಾರ್ಡರ್ನಲ್ಲಿ ನಡೆದಂಥ ಇನ್ಸಿಡೆಂಟ್ ನಾನು ಇದನ್ನ ತಗೊಂಡೋಗಿ ಹುಬ್ಳಿ ಬಾರ್ಡರ್ನಲ್ಲಿ ಪ್ಲೇಸ್ ಮಾಡೋಕೆ ಆಗಲ್ಲ. ಇಟ್ ವಿಲ್ ನಾಟ್ ಬಿ ಅಥೆಂಟಿಕೇಟೆಡ್ ದೇರ್. ಸೊ ನಾನು ಇಲ್ಲೇ ಮಾಡಬೇಕು. ಫಾರ್ ಎಕ್ಸಾಂಪಲ್ ಕಾಟೇರ ಆಗಿದ್ರು ಕೂಡ, ಕಾಟೇರ ಉಳುವನೆ ಭೂಮಿ ಒಡೆಯ ಆಕ್ಟ್ ಬಂದಾಗ ಅದು ಮೈಸೂರು ಪ್ರಾಂತ್ಯದಲ್ಲೂ ಗಲಾಟೆ ಆಯಿತು, ಶಿವಮೊಗ್ಗ ಪ್ರಾಂತ್ಯದಲ್ಲೂ ಗಲಾಟೆ ಆಯಿತು. ಸೊ ಎಲ್ಲಾ ಕಡೆ, ಉತ್ತರ ಕರ್ನಾಟಕದಲ್ಲೂ ಗಲಾಟೆ, ಎಲ್ಲಾ ಕಡೆನೂ ಅದು ಮುಗಿಲಿದ್ರು ರೈತರು. ನಾನು ಆ ಸಿನಿಮಾ ಎಲ್ಲಿ ಬೇಕಾದ್ರೂ ಪ್ಲೇಸ್ ಮಾಡಬಹುದು. ಬಟ್ ವಿ ಡಿಸೈಡೆಡ್ ಟು ಪ್ಲೇಸ್ ಇಟ್ ಸಮ್ವೇರ್ ಇನ್ ದಿ ಮೈಸೂರು ಪ್ರಾಂತ್ಯದಲ್ಲಿ, ಯಾಕಂದ್ರೆ ಹಳ್ಳಿ ಭಾಷೆ ಸ್ವಲ್ಪ ಅರ್ಥ ಆಗುತ್ತೆ ಅನ್ನೋದಕ್ಕೋಸ್ಕರ ಸ್ವಲ್ಪ ಜನರಲೈಸ್ ಮಾಡೋದಕ್ಕೆ ಅಲ್ಲಿನ ಪ್ಲೇಸ್ ಮಾಡ್ತೀವಿ ನಾವು. ಬಟ್ ಏಳುಮಲೆ ಕತೆ ನೀವು ಆ ಪ್ರಾಂತ್ಯ ಬಿಟ್ಟು ಬೇರೆ ಎಲ್ಲೂ ಹೋಗೋಕ್ಕಾಗಲ್ಲ. ಆದರೆ ಆ ಇನ್ಸಿಡೆಂಟು, ಆ ಎಪಿಸೋಡು ಎಲ್ಲರಿಗೂ ಗೊತ್ತಿರುವಂಥದ್ದು. ಸೊ ದಟ್ ಈಸ್ ದ ರೀಸನ್ ವಿ ಹ್ಯಾವ್ ದಸ್ ಟೈಟಲ್ ಆ್ಯಂಡ್ ಸ್ಟೋರಿ. ಸೊ ಆ ಬ್ಯಾಕ್ ಡ್ರಾಪ್ ಅಂತ ಮಾತಾಡಿದಾಗ ಈವನ್ ಅಲ್ಲಿರೋ ಜನ, ನೀವು ಅಂದ್ರೆ ಆರ್ ಯು ಲುಕಿಂಗ್ ಅಟ್ ಓನ್ಲಿ ದಿ ಬ್ಯಾಕ್ ಡ್ರಾಪ್, ಅವ್ರು ಸ್ವಲ್ಪ ಅಲ್ಲಿಂದ ಜನರನ್ನ ತೋರಿಸೋದಿರ್ಲಿ ಅಥವಾ ಆಕ್ಟರ್ಸ್ನ ಕರ್ಸೋದಿರ್ಲಿ, ಒಂದು ರೀತಿಯಲ್ಲಿ ಆ ರಿಯಲಿಸಮ್ ಇದೆಯಾ ಅಂತ? ನೋ, ದ ಹೋಲ್ ಸಿನಿಮಾ ಇಸ್ ಟ್ರೀಟೆಡ್ ರಿಯಲಿಸ್ಟಿಕ್ ಓನ್ಲಿ. ನೀವು ಕ್ಯಾಸ್ಟಿಂಗ್ ಟೀಸರ್ ನೋಡಿದ್ರು ಕೂಡ ನಾಗಾಭರಣ ಸರ್ ಇದ್ದಾರೆ, ಜಗ್ಗಪ್ಪ ಇದ್ದಾರೆ. ನಾಗಾಭರಣ ಸರ್ ಮಾತಾಡೋದು ಕೂಡ ಚಾಮರಾಜನಗರ ಡೈಲೆಕ್ಟಲ್ಲೇ ಇದೆ. ಅವ್ರು ಕಾನ್ಸ್ಟೇಬಲ್ ಕ್ಯಾರೆಕ್ಟರ್ ಮಾಡ್ತಿದ್ರು ಕೂಡ. ನಾವು ಅವ್ರನ್ನ ಕ್ಯಾಸ್ಟ್ ಮಾಡಿದ ಉದ್ದೇಶನೇ, ಹೀ ಈಸ್ ಫ್ರಮ್ ದಟ್ ಪಾರ್ಟ್. ಅವ್ರಿಗೆ ಲ್ಯಾಂಗ್ವೇಜ್ ಸ್ವಲ್ಪ ಗ್ರಿಪ್ ಇದೆ. ಜಗ್ಗಪ್ಪ ಕೂಡ ಚಾಮರಾಜನಗರದವನೇ. ಸೊ ಅವ್ನಿಗೆ ಡೈಲೆಕ್ಟ್ ಬರುತ್ತೆ. ಈ ಸಿನಿಮಾದಲ್ಲಿ ಸುಮಾರು ಕಡೆ ತಮಿಳು ಬರುತ್ತೆ. ಬಿಕಾಸ್ ಆ ಕತೆ ಅಥವಾ ಆ ಎಪಿಸೋಡ್ಸ್ ಅಲ್ಲಿ ನಡೀತಾ ಇದೆ ಅಂತಂದ್ರೆ ಅವ್ನು ತಮಿಳೇ ಮಾತಾಡ್ಬೇಕು ಅವನು. ಸೊ ಯಾರೋ, ನಾನು ಬೇರೆ ಯಾರನ್ನೋ ಕರ್ಕೊಂಬಂದು ಅವನಿಗೆ ಫೋರ್ಸಿಬಲಿ ತಮಿಳು ಮಾತಾಡ್ತಿಲ್ಲ, ಅಲ್ಲಿರೋ ಆಕ್ಟರ್ಸ್ನ ಪಿಕ್ ಮಾಡಿದೀವಿ. ಸೊ ಅವ್ನು ಆರ್ಗ್ಯಾನಿಕಲಿ ಹೇಳ್ತಾನೆ. ಬಟ್ ಆ ಲೈನ್ಸ್ ಹೆಂಗಿರುತ್ತೆ ನಿಮಗೆ ಅಂತಂದ್ರೆ, ಅದು ಅರ್ಥನೇ ಆಗ್ಬೇಕು ನಿಮ್ಗೆ ಅಂತಲ್ಲ, ಆ ಎಮೋಷನ್ಸ್ ಕನೆಕ್ಟ್ ಆಗೋದ್ರೆ ಸಾಕಾಗಬೇಕು. ಹೌದು. ಸೊ ದಟ್ ಇಸ್ ಹೌ ವಿ ಹ್ಯಾವ್ ವರ್ಕ್ಡ್ ಇನ್ ದಿಸ್ ಫಿಲ್ಮ್. ಗಾಟ್ ಇಟ್. ಬಟ್ ಈಗ ಅದೇ ತಮಿಳ್ ಹೇಳಿದ್ರಲ್ವಾ, ನೀವು ಪ್ರಮೋಟ್ ಮಾಡ್ತಿರೋದೇ ಕ್ರಾಸ್ ಬಾರ್ಡರ್ ಲವ್ ಸ್ಟೋರಿ ಅಂತ. ನಾನು ಸುಮ್ಮನೆ ಗೂಗಲ್ ಮಾಡ್ಬೇಕಾದ್ರೆ H2O ಬಂದಾಗ ಯಾವ ರೀತಿ ಒಂದು ದೊಡ್ಡ ಡಿಸ್ಕಷನ್ ಆಗ್ಬಿಟ್ಟಿತ್ತು. ಬಿಕಾಸ್ ಆಬ್ವಿಯಸ್ಲಿ 2 ಸ್ಟೇಟ್ ಮಧ್ಯೆನೂ ಒಂದ್ ರೀತಿಯಲ್ಲಿ ಟೆನ್ಷನ್ಸ್ ನಡೀತಾನೆ ಇರುತ್ತೆ. ಸೊ ನಿಮ್ಗೆ ಈ ಬಾರ್ಡರ್ ಸ್ಟೋರಿ ತಗೊಂಡಾಗ ನಿಮ್ಗೆ ಅದೊಂದು ಕನ್ಸರ್ನ್ ಇತ್ತ, ಲೈಕ್ ನಾವು ಸೆಂಟಿಮೆಂಟ್ಸ್ ಹರ್ಟ್ ಮಾಡಬಾರ್ದು ಅಥವಾ ನಾವು ತೋರಿಸಿರೋದ್ರನ್ನ, ಬಿಕಾಸ್ ನೀವು ಹೇಳಿದ್ರಿ ಇದು ಒಂದ್ ರೀತಿ ನಡೆದಿರೋ ಘಟನೆ ಅಂತ. ಸೊ ಎಲ್ಲೋ ಒಂದ್ ಕಡೆ ಇಬ್ರು 2 ಸ್ಟೇಟ್ ಅವ್ರಿಗೂ ನೋಡಿದಾಗ್ಲೂ ಓಕೆನಪ್ಪ ಇದು ಒಂಥರ ಅಥೆಂಟಿಕ್ ಆಗಿದೆ ಅನ್ನೋ ತರ ಒಂದು. ಫಾರ್ ಶೋರ್ ಅದು ಹಂಗೆ ಇದೆ. ನಾವು ವಿ ಕೆಪ್ಟ್ ಇನ್ ಮೈಂಡ್ ದಟ್ ನಾಟ್ ಟು ಹರ್ಟ್ ಸೆಂಟಿಮೆಂಟ್ಸ್ ಆಫ್ ಎನಿ ಒನ್. ಅದಿಬ್ಬರಿಗೂ ಸೆಂಟಿಮೆಂಟ್ ಹರ್ಟ್ ಮಾಡೋ ಥರದ ಖಂಡಿತವಾಗ್ಲೂ ಇಲ್ಲ. ಆದರೆ ನಿಮ್ಮ ಥಾಟ್ ಪ್ರೊಸೆಸ್ ನಾವೆಲ್ಟಿ ಇದ್ದಾಗ, ಆನೆಸ್ಟಿ ಇದ್ದಾಗ ಆ ಥರದೇನು ಸಮಸ್ಯೆ ಬರಲ್ಲ ಅಂತ ಅನ್ಸುತ್ತೆ ನನಗೆ. ಸೊ ಹಾಗಾಗಿ ತುಂಬಾ ಅದು ಕತೆ ಯಾವುದು ಸೆನ್ಸಿಟಿವ್ ಇಶ್ಯೂ ಮೇಲಿಲ್ಲ ನಮ್ದು. ಏನೋ ಸೆನ್ಸಿಟಿವ್ ಇಶ್ಯೂ ಮೇಲೆ ಇದ್ದಿದ್ರೆ ಅವೆಲ್ಲ ರಿಸ್ಕ್ ಬರುತ್ತೆ. ಇಟ್ ಈಸ್ ನಾಟ್ ದಟ್. ಇಟ್ ಈಸ್ ಒನ್ ಇನ್ಸಿಡೆಂಟ್ ದಟ್ ಹ್ಯಾಸ್ ಹ್ಯಾಪನ್ ಅಂಡ್ ಇಟ್ಸ್ ಅ ಲವ್ ಸ್ಟೋರಿ ಅಟ್ಯಾಚ್ ಟು ಇಟ್. ಸೊ ಹಾಗಾಗಿ ತುಂಬಾ ಕ್ಲಿಯರ್ ಆಗಿ ಹೇಳಿದೆ, ಇದು ಯಾವುದೋ ಒಂದು ಮರ್ಯಾದೆ ಹತ್ಯೆ ಅನ್ನೋ ಆ ಥರದ್ದು ಅಲ್ಲ ಪಿಕ್ಚರ್. ಸೊ ಅದನ್ನ ತಲೆ ಇಟ್ಕೊಂಡು ಲವ್ ಸ್ಟೋರಿ ಅಂದ್ರೆ ಹಿಂಗೆ ಎಂಡ್ ಆಗಬೇಕು, ನೋ, ನಾಟ್ ಲೈಕ್ ದಟ್. ಸಮಥಿಂಗ್ ಎಲ್ಸ್ ಬಿಯಾಂಡ್ ದಟ್ ಅಂತ ಅಂದ್ಬಿಟ್ಟೆ ಈ ಸಿನಿಮಾದಲ್ಲಿ ಇರೋದು. ಅಂಡ್ ಟೀಸರ್ ನೋಡಿದಾಗ ನಂಗೆ ಏನ್ ಅನ್ಸ್ತು, ಇವಾಗ ಹೀರೋಯಿನ್ ಕ್ಯಾರೆಕ್ಟರ್ ಹೇಳ್ತಾರಲ್ವಾ, ಅಂದ್ರೆ ನಮ್ಮ ಮನೇಲಿ ದೊಡ್ಡ ಕುಟುಂಬ ನಮ್ದು, ಅವರೆಲ್ಲರೂ ಊಟ ಮಾಡಿದ್ಮೇಲೆ ನಾವು ಊಟ ಮಾಡ್ತೀವಿ, ಬಟ್ ಈ ಹುಡುಗ ಮೊದಲು ಅವ್ನು ತಿನ್ನಕ್ಕಿಂತ ಮುಂಚೆ ನನಗೆ ತಿನ್ನಿಸ್ತಾ ಅಂತ. ನನಗೇನು ಅನಿಸ್ತು, ಒಂದ್ ರೀತಿಯಲ್ಲಿ ಒಂದು ಸಿಂಪ್ಲಿಸಿಟಿ ಇದೆ ಅಂತ ಅನಿಸ್ತು. ಅಂದ್ರೆ ಇವರಿಬ್ರು ಆಸೆಗಳು ತುಂಬಾ ಒಂಥರ ಸಿಂಪಲ್ ಆಗಿದೆ ಅಂತ. ಅಂಡ್ ನೀವು ಮೊದ್ಲಿಂದನೂ ಹೇಳ್ತಿದ್ರೆ ಇದೊಂದು ಲವ್ ಸ್ಟೋರಿ ಬಟ್ ಇನ್ನು ಥ್ರಿಲ್ಲರ್ ಕಾನ್ಸೆಪ್ಟ್ ಅಂತ. ಸೊ ಈಗ ಚೆಲುವಿನ ಚಿತ್ತಾರ ಇರಲಿ ಅಥವಾ ಐ ಥಿಂಕ್ ಅಂಬಾರಿ ಇರ್ಲಿ, ಅಲೆಮಾರಿ, ಆ ತರ ಸಿನಿಮಾಗಳು ಈಗ ಬರೋದ್ ನಿಂತೋಗಿದೆ ಅಲ್ವಾ. ಅದೇ ನೀವು ತುಂಬಾ ವರ್ಷದಿಂದ ಇಂಡಸ್ಟ್ರಿಯಲ್ಲಿ ಇದ್ದೀರಾ, ಅಂದ್ರೆ ನಮ್ಗೆ ಅದು ಮರ್ತೋಗಿದಾರ ಅಥವಾ ಅದು ಈಗ ಒಂದ್ ರೀತಿಯಲ್ಲಿ ಅವ್ರಿಗೆ ರೆಲೆವೆನ್ಸಿ ಇಲ್ಲ ಅನ್ನೋ ತರನ, ಅಥವಾ ಅವ್ರಿಗೆ ಸೆಲ್ ಮಾಡಕ್ ಬರಲ್ವಾ ಅಂತನ? ಇಲ್ಲ, ಸಿ, ಸಿಂಪ್ಲಿಸಿಟಿ ಇನ್ ಸಿನಿಮಾಸ್ ಹ್ಯಾವ್ worked always. Whenever you keep simple, it is always reached. But you should always have a right thought behind that. ನಾನು ಹೇಳ್ತಿರೋದು, ಕಾಟೇರ ಇಸ್ ಆಲ್ಸೋ ವೆರಿ ಸಿಂಪಲ್ ಫಿಲ್ಮ್, ವೆರಿ ಸಿಂಪಲ್ ಟ್ರೀಟೆಡ್. ಹೀರೋ ಏನು ಬೇರೆ ಏನೋ ಬರಲ್ಲ, ಅವ್ರನ್ನ ಪಂಚೆ, ಒಂದು ಹರಿದಿರೋ ಬನೀನು ಶರ್ಟ್ ಹಾಕೊಂಡೇನೆ ಬರೋದು. ದೋ ಈಸ್ ಅ ಸೂಪರ್ ಸ್ಟಾರ್, ವಿ ಹ್ಯಾವ್ ಅ ಸೂಪರ್ ಸ್ಟಾರ್. ವಿ ಡಿಡ್ ನಾಟ್ ಡೈವರ್ಟ್ ಫ್ರಮ್ ದೇರ್. ಚೆಲುವಿನ ಚಿತ್ತಾರ ಆಗಿರಲಿ ಅಥವಾ ನೀವು ಹೇಳ್ದಂಗೆ ಅಂಬಾರಿ ಆಗಿರಲಿ,
ಯಾಕೆಂತಂದರೆ ದೇರ್ ಆರ್ ಸೋ ಸಿನಿಮಾ ಎರಡು ಥರ ನೋಡ್ಬೋದು. ಒಂದು, ನೀವು ಸಿನಿಮಾ ನೋಡಿದಾಗ ಕನೆಕ್ಟ್ ಆಗ್ತೀರಾ, ನಾನು ಹಿಂಗೆ, ನನ್ನ ಹತ್ರ ನಂದು ಪಾತ್ರ ಹಿಂಗೇನೆ, ನನ್ನ ಲೈಫಲ್ಲಿ ಹಿಂಗೇನು ನಡೆದಿದೆ, ಅಥವಾ ನಾನು ಸುತ್ತಮುತ್ತ ನಡೆದಿರೋ ಯಾರೋ ಒಬ್ಬನ ಲೈಫಲ್ಲಿ ನಾನು ನೋಡಿದ್ದೀನಿ, ನನ್ನ ಫ್ರೆಂಡ್ ಲೈಫಲ್ಲಿ ಹಿಂಗೆ. ಇದು ಒಂದು. ಇನ್ನೊಂದು ಬರುತ್ತೆ, ನಾನು ಸ್ಕ್ರೀನ್ ಮೇಲೆ ಅವನ್ನ ನೋಡಿ ಎಂಜಾಯ್ ಮಾಡ್ತೀನಿ, ನನ್ನ ಲೈಫ್ ಹಿಂಗಿಲ್ಲ, ಕರೆಕ್ಟ್, ಅವ್ನು ನನ್ನ ಹೀರೋ, 10 ಜನಕ್ಕೆ ಹೊಡಿತಾನೆ, ಅವ್ನು ಏನು ಬೇಕಾದ್ರೂ ಮಾಡ್ತಾನೆ, ಖುಷಿ, ನನಗೆ ಅವ್ನು ನೋಡಿ ಖುಷಿ ಪಡ್ತೀನಿ ನಾನು. ಇದು ಇನ್ನೊಂದು ಜಾನರ್. ಸೊ ದ ಎಕ್ಸಾಂಪಲ್ಸ್ ವಾಟ್ ಯು ಕೇವ್ ಇಸ್ ದಿ ಫಸ್ಟ್ ಜಾನರ್. ಅವ್ರು ಎಲ್ಲ ಲೈಫಲ್ಲಿ ಏನೋ ಒಂದು ಕನೆಕ್ಟ್ ಮಾಡ್ಕೊಂಡಿರ್ತಾರೆ, ಏನೋ ಒಂದು ಹೋಲ್ ಸ್ಟೋರಿ ಬೇಡ, ಒಂದು ಸೀನ್ ಕನೆಕ್ಟ್ ಆಗ್ಬಿಡುತ್ತೆ. ಸೊ ದೇ ಟ್ರಾವೆಲ್ ವಿತ್ ದೆಮ್, ಆ ಎಮೋಷನ್ಸ್ ಜೊತೆ ಟ್ರಾವೆಲ್ ಮಾಡ್ತಾರೆ. ಅವ್ನು ನಕ್ಕಿದ್ರೆ ನಾವು ನಗ್ತೀವಿ, ಅವ್ನ ಹತ್ರ ನಾವು ಅಳ್ತೀವಿ. ಸೊ ಹಂಗೆ ಟ್ರಾವೆಲ್ ಮಾಡ್ಕೊಂಡು ಹೋಗ್ತೀವಿ. ಲವ್ ಸ್ಟೋರೀಸ್ ಯಾಕೆ ಕಮ್ಮಿ ಆಗಿರಬಹುದು ಅಂತಂದರೆ, ಮೇ ಬಿ ಟ್ರೆಂಡ್ ಸ್ವಲ್ಪ ಚೇಂಜ್ ಆಗ್ತಾ 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 ಎಲ್ಲರೂ ಆ್ಯಕ್ಷನ್ ಕಡೆಗೆ ಹೋಗಿರ್ಬೋದು, ಅದೊಂದು ಟ್ರೆಂಡ್. ಮುಂಗಾರು ಮಳೆ ಬಂದಾಗ ಲಾಟ್ ಆಫ್ ಲವ್ ಸ್ಟೋರೀಸ್ ಹಾಗೆ ಬಂತು. ಸೊ ಹಂಗೆ ಆಗಿರ್ಬೋದು ಅಷ್ಟೇ. ಬಟ್ ಇಫ್ ಯು ಡೂ ಎನಿಥಿಂಗ್ ಜನಕ್ಕೆ ಇಷ್ಟ ಆಗೋ ಥರ ಸಿಂಪಲ್ ಆಗಿ ಏನು ಮಾಡಿದ್ರು ವರ್ಕ್ ಆಗುತ್ತೆ. ರೀಸೆಂಟ್ಲಿ ಸೂ ಫ್ರಮ್ ಸೋ, ಇಟ್ಸ್ ವೆರಿ ಸಿಂಪಲ್ ಸ್ಟೋರಿ, ಸೊ ಬ್ಯೂಟಿಫುಲ್ ಎಕ್ಸಿಕ್ಯೂಟೆಡ್. ಒಂದು ಹಳ್ಳಿ, ಒಂದು ಜನ, ನಾವು ಹಿಂಗಿರೋದು, ಈ ಕತೆ ಹಿಂಗೆ ಹೇಳ್ತೀವಿ ಅಂತ. ಸೊ ನಿಮ್ಗೆ ಅದು ತುಂಬ ಸ್ಟ್ರೈಟ್ ಟು ಹಾರ್ಟ್ ರೀಚ್ ಆಗ್ಬಿಡುತ್ತೆ. ಕರೆಕ್ಟ್. ಅಂಡ್ ಈಗ ಅಗೇನ್ ಟೀಸರ್ ನೋಡಿದಾಗ, ಒಂದು ದಿಸ್ ಇಸ್ ನಾಟ್ ಅ ಸ್ಟಾರ್ ಡ್ರಿವನ್ ಫಿಲ್ಮ್ ಅಲ್ವಾ? ಸೊ ಎರಡು ರೀತಿ ಹೇಳ್ಬೋದು. ಸಿನಿಮಾ ಚಿಕ್ಕದಿರ್ಬೋದು ಬಜೆಟ್ ವೈಸ್, ಬಟ್ ಇಟ್ ಇಸ್ ನಾಟ್ ಸಿಂಪಲ್ ಪ್ರೊಡಕ್ಷನ್ ವೈಸ್ ಅಂತ ಹೇಳ್ತೀವಿ ನಾವು. ಅಂಡ್ ಐ ಫೆಲ್ಟ್ ದಟ್ ವೆಲ್ ವಾಚಿಂಗ್ ಟೀಸರ್. ಸೊ ನೀವು ಆಸ್ ಅ ಪ್ರೊಡ್ಯೂಸರ್ ಈ ಥರ ಒಂದು ಸಿನಿಮಾದಲ್ಲಿ ಪ್ರೊಡಕ್ಷನ್ ವ್ಯಾಲ್ಯೂನ ಹೇಗೆ ಡಿಸ್ಕ್ರೈಬ್ ಮಾಡ್ತೀರಾ? ಅಂದರೆ ರಿಚ್ನೆಸ್ ಅಂತ ಏನು ಮಾತಾಡ್ತೀವಿ ನಾವು, ಬಿಕಾಸ್ ಇವಾಗ ಇದು ಕೆಲವೊಂದು ಸರಿ ಒಂದು ರಾತ್ರಿ ನಡೆದಿರೋ ಸ್ಟೋರಿನೂ ಇರ್ತವೆ, ಬಟ್ ಪ್ರೊಡಕ್ಷನ್ ವಿಲ್ ಬಿ ಸೋ ಸಾಲಿಡ್. ಸೊ ಇದ್ರ ಬಗ್ಗೆ ಹೇಳೋದಾದ್ರೆ, ಹೌ ವಾಸ್ ದಿ ಪ್ರೊಡಕ್ಷನ್ ಬೀನ್ ಅಂತ? ನಾವು ಹೇಳೋದಕ್ಕೆ ಹಂಗೆ ಅನ್ಸುತ್ತೆ ಅಷ್ಟೇ. ಸರಿ, ಒಂದು ನೈಟಲ್ಲಿ ನಡೆದಿದೆ ಕತೆ ಸರ್, ಹೊಸ ಹುಡುಗ ಹುಡುಗಿ ಇಬ್ರು, ಫಾರೆಸ್ಟ್ ಬ್ಯಾಕ್ ಡ್ರಾಪ್, ಬಾರ್ಡರ್ ನಡೆಯುತ್ತೆ ಅಂದ್ರೆ, ಹೌದಾ, ಓ ಒಳ್ಳೆ ಚಿಕ್ಕ ಬಜೆಟ್ ಅಲ್ಲಿ ಪಿಕ್ಚರ್ ಆಗ್ಬಿಡುತ್ತೆ ಅಂತಾನೆ ಥಾಟ್ ಬರುತ್ತೆ ಎಲ್ಲರಿಗೂ. ದಟ್ ಈಸ್ ದ ರೀಸನ್ ಐ ಪ್ರೊಡ್ಯೂಸ್ಡ್ ಇಟ್ ಮೈ ಸೆಲ್ಫ್, ಬಿಕಾಸ್ ಕತೆ ಮಾಡಿದೆ, ನಾನು ಪುನೀತ್ ಕತೆ ಮಾಡಿದೆ, ಬೇರೆ ಯಾರಿಗಾರು ಪಿಚ್ ಮಾಡಬೇಕು ಅಂತಾನೆ ಇದ್ದಿದ್ದು. ದೆನ್ ಐ ರಿಯಲೈಸ್ಡ್ ಕನ್ವಿನ್ಸಿಂಗ್ ಸಮ್ ಒನ್ ಎಲ್ಸ್ ಫಾರ್ ದಿಸ್ ಇಸ್ ಲಿಟಲ್ ಡಿಫಿಕಲ್ಟ್ ಬಿಕಾಸ್ ಆಫ್ ದಿ ಹಿಡನ್ ಕಾಸ್ಟ್. ಸಿಂಪಲ್ ಆಗಿ ನಿಮ್ಗೆ ಏನು ಹೇಳ್ಬೇಕು ಅಂದ್ರೆ, ಈಗ ಒಂದು ಸಿಟಿನಲ್ಲಿ ಏನೋ ನೈಟ್ ಎಫೆಕ್ಟ್ ಶೂಟ್ ಮಾಡ್ತೀನಿ ಅಂತ ಹೇಳಿ, ಯು ಹ್ಯಾವ್ ಆಂಬಿಯನ್ಸ್ ಲೈಟ್. ಆ ಲೈಟಿಗೆ ನಾವು ಸಪೋರ್ಟಿವ್ ಆಗಿ ತೊಗೊಂಡು ಮಾಡ್ತೀವಿ. ಓಕೆ, ಮನೆ ಒಳಗಡೆ ಶೂಟಿಂಗ್ ಮಾಡ್ತೀವಿ, ಏನೋ ಈ ಥರದ್ದು ಬಲ್ಪ್ ಇರುತ್ತೆ, ಇನ್ನೊಂದು ಅದಕ್ಕೆ ಅಡಿಷನಲ್ ಲೈಟ್ ಹಾಕೋತೀನಿ. ಫಾರೆಸ್ಟ್ ಶೂಟಿಂಗ್ ಮಾಡ್ತೀರಂದ್ರೆ ನಿಮ್ಗೆ ಏನು ಲೈಟ್ ಸಿಗುತ್ತೆ ಅಲ್ಲಿ? ದರ್ ಇಸ್ ಅಬ್ಸಲ್ಯೂಟ್ಲಿ ನೋ ಲೈಟ್, ಓನ್ಲಿ ಮೂನ್ ಲೈಟ್ ಸೋರ್ಸ್ ಸಿಗ್ಬೇಕು ನಿಮಗೆ. ಕರೆಕ್ಟ್. ಮೂನ್ ಲೈಟ್ ಸೋರ್ಸ್ ಕ್ಯಾಮ್ರಾಗೆ ಎಕ್ಸ್ಪೋಜರ್ ಸಿಗಲ್ಲ ನಿಮಗೆ. ಸೊ ಒಂದು ಇಡೀ ಫಾರೆಸ್ಟ್ಗೆ ಮೂನ್ ಲೈಟ್ ಕ್ರಿಯೇಟ್ ಮಾಡ್ಬೇಕು ನೀವು ಅಂದರೆ, ಒಂದು ಲೈಟ್ ಇರೋ ಕಡೆ 10 ಲೈಟ್ ಬರುತ್ತೆ. ಓಕೆನಪ್ಪ, ನಾನು ಇಲ್ಲಿ ಫಾರೆಸ್ಟ್ ಶೂಟಿಂಗ್ ಮಾಡ್ತೀನಿ, ಇದಿಷ್ಟು ಲೈಟ್ ಅಪ್ ಮಾಡ್ಕೊಳ್ಳೋ ಅಂತಂದ್ರೆ, ಇದಿಷ್ಟು ಲೈಟ್ ಅಪ್ ಮಾಡ್ಕೊಳ್ಳೋದಕ್ಕೆ ಅಥವಾ ಇದಿಷ್ಟನ್ನು ತೋರಿಸೋದಕ್ಕೆ ಕಾಡಿಗೆ ಯಾಕೆ ಬಂದಿದ್ಯಾ ನೀನು? ಕರೆಕ್ಟ್. ನೀನು ಕಾಡಲ್ಲಿ ಕಿಲೋಮೀಟರ್ ಅಲ್ಲಿವರೆಗೂ ಕಾಣಿಸ್ಬೇಕು ತಾನೆ ಕಾಡು. ಕರೆಕ್ಟ್. ಅರ್ಧ ಕಿಲೋಮೀಟರ್ 1 ಕಿಲೋಮೀಟರ್ ಲೈಟಿಂಗ್ ಮಾಡ್ಬೇಕು ನಾವು. ಶಾರ್ಟ್ ಅಲ್ಲಿ ಇಲ್ಲ, ಬಟ್ ಬ್ಯಾಕ್ ಡ್ರಾಪ್ ಕಾಣಿಸ್ಬೇಕು ನನಗೆ. ಒಂದು ರೋಡಲ್ಲಿ ಗಾಡಿ ಬರುತ್ತೆ ಅಂತಂದ್ರೆ ಇಡೀ ರೋಡ್ ಲೈಟ್ ಅಪ್ ಮಾಡಬೇಕು. ಕರೆಕ್ಟ್. ಸೊ ಬೇಸಿಕಲಿ 1:3 ಖರ್ಚಾಗುತ್ತೆ ಈ ಥರ ಫಿಲಮ್ಸಿಗೆ. ವಿ ಹ್ಯಾವ್ ಶಾರ್ಟ್. ನನಗೆ ಯಾರು ನಮ್ಮ ಜಡೇಶ ಸೆಟ್ಟಿಗೆ ಬಂದಾಗ ಹೇಳಿದ್ರು, ಸರ್ ಏನು ಸರ್ ಇದು ಯಾವುದೋ ಸ್ಟಾರ್ ಫಿಲಮ್ಗಿಂತ ಜಾಸ್ತಿ ಎಲ್ಲ ಇಟ್ಕೊಂಡಿದ್ದೀರಾ ಇಲ್ಲಿ ಅಂತ. 3 ಜನರೇಟರ್ ಓಡ್ತಾ ಇತ್ತು ನಮಗೆ ಲೈಟ್ಸ್ಗೆ. ಆ್ಯಂಡ್ ಇಲ್ಲಿ ಒಬ್ಬ ಪ್ರೊಡ್ಯೂಸರ್ಗಿಂತ ಒಬ್ಬ ಡೈರೆಕ್ಟರ್ ನನ್ನ ಕೆಲಸಕ್ಕೆ ಬಂದ, ಬಿಕಾಸ್ ಹಿ ನೋಸ್ ಹೌ ಟೆಕ್ನಿಕಲಿ ವಾಟ್ ಆರ್ ದ ಚಾಲೆಂಜಸ್ ಇಯರ್. ನೀವು ಇಲ್ಲಾಂದ್ರೆ ಎಕ್ಸ್ಪೋಜರ್ ಸಿಗಲ್ಲ, ಕ್ಯಾಮ್ರಾಗೆ ವಿಜುವಲ್ ಬ್ಯೂಟಿ ಸಿಗಲ್ಲ. ಅದ್ವೈತ ಸರ್ ಅಮೇಝಿಂಗ್ ಟೆಕ್ನಿಷಿಯನ್, ವಿ ನೋ ದಟ್. ಸೊ ಹಂಗೆ ಆ್ಯಂಡ್ ಲೈಟಿಂಗ್ ಅಲ್ವ, ಒಂದು ಈವನ್ ಲೈಟಿಂಗ್ ಬರಬೇಕು, ಆಂಬಿಯನ್ಸ್ ಕ್ರಿಯೇಟ್ ಆಗಬೇಕು. ಸೊ ಫಾರ್ ದಟ್ ಮ್ಯಾಟರ್ ದಿಸ್ ವಾಸ್ ಮೋರ್ ಚಾಲೆಂಜಿಂಗ್ ಆ್ಯಂಡ್ ಕಾಸ್ಟ್ ವೈಸ್ ಕೂಡ ರೆಗ್ಯುಲರ್ಗಿಂತ ಇದು ಸ್ವಲ್ಪ ಜಾಸ್ತಿ ಆಗುತ್ತೆ. ಬ್ಯೂಟಿಫುಲಿ ಪುಟ್. ಈಗ ಲಾಸ್ಟ್ ಸೀನ್ ನೋಡಿದಾಗ ಟೀಸರ್ ನಾನು ಓದಿದ್ದೀನಿ ಆ ಬುಕ್ ಎಲ್ಲ, ಆಕ್ಚುಲಿ ಅವ್ರದ್ದು ಇದು ಇಸ್ ಇಟ್ ರಿಲೇಟೆಡ್ ಟು ವೀರಪ್ಪನ್ ಸ್ಟೋರಿ ಅಂತ. ಅದು ಒಂದು ಸೀನ್ ಇಸ್ ವೆರಿ ಸ್ಟ್ರೈಕಿಂಗ್ ಅನಿಸ್ತು ನನಗೆ. ಅದು ನೀವು ಹೇಳ್ದೆ ಇದ್ರೂ ಪರವಾಗಿಲ್ಲ, ಬಟ್ ಆ ಒಂದು ಡೈಲಾಗ್ ಇಸ್ ವೆರಿ, ಬಿಕಾಸ್ ಒಂದು ಬುಕ್ಕಲ್ಲಿ ಇದೆ, ಸ್ಪೋಕನ್ ಟು ದ chief before they do that. Correct. You got it right almost. We are telling it is based on true events. Not sure if you can take names, but still it's based on true events. And ನೀವು ಹೇಳ್ದಂಗೆ ಹೌದು, ಆ ಟೈಮ್ ಪೀರಿಯಡ್ ಅಲ್ಲೇ ನಡೆದಂತ ಒಂದು ಸ್ಟೋರಿ ಇದು. ವಾಟ್ ಯು ಆರ್ ಗೆಸಿಂಗ್ ಇಸ್ ಆಲ್ಮೋಸ್ಟ್ ರೈಟ್. ಸೊ ಆ ಟೈಮ್ ಪೀರಿಯಡ್ ಅಲ್ಲೇ ನಡೆದಂತ ಒಂದು ಘಟನೆ. ದಟ್ ಈಸ್ ವೈ ಇಟ್ ಇಸ್ ಸೆಟ್ ಇನ್ ಚಾಮರಾಜನಗರ ಬಾರ್ಡರ್ಸ್. ಸೊ ಏಳುಮಲೆ, ಮಲೆ ಮಹದೇಶ್ವರ ಬೆಟ್ಟ, all the hill region is all connected because of that.
ಅವ್ರ ಬಗ್ಗೆ ನೀವು ಡಾಕ್ಯುಮೆಂಟ್ರೀಸ್ ನೋಡಿರ್ಬೋದು ನಾವು, ಅಥವಾ ಫಿಲಮ್ಸ್, ನಾರ್ಮಲ್ ಫಿಲಮ್ಸ್ ಆಗಿ ಮಾಡಿದ್ದಾರೆ. ಅದನ್ನ ಬ್ಯಾಕ್ ಡ್ರಾಪ್ ಇಟ್ಕೊಂಡು ಒಂದು ಲವ್ ಸ್ಟೋರಿ ಒಂದು ನೈಟ್ ಅಲ್ಲಿ ನಡೆದಿರೋದು, ದಿಸ್ ಇಟ್ ಸೆಲ್ಫ್ ಇಸ್ ವೆರಿ ಯೂನಿಕ್ ಹಿಯರ್. ಲುಕಿಂಗ್ ಫಾರ್ವರ್ಡ್ ಟು ದಟ್. ಈಗ ಒಂದು ಕ್ವೆಶನ್, ಗುರು ಶಿಷ್ಯರು ನಾವು ಫಸ್ಟ್ ಅವಾಗಲೇ ಮಾತಾಡಿದ್ದು, ನೀವು ಹೇಳಿದ್ರಿ ಈಗ ಒಂದು ಸ್ಪೋರ್ಟ್ಸ್ ಡ್ರಾಮಾ ನಾವು ಮಾಡಿದ್ರೆ ಇನ್ನೂ ಒಂದು ಸ್ವಲ್ಪ ಜನ ಸ್ಪೋರ್ಟ್ಸ್ ಡ್ರಾಮಾಸ್ ಬರ್ಬೋದು ಅಂತ. ದಟ್ ವಾಸ್ ಅ ವೆರಿ ನಾವೆಲ್ ಥಾಟ್. ಈಗ ಅದು ಮೇ ಬಿ ರಿಲೀಸ್ ಟೈಮಿಂಗ್ ಇಂದ ಇರ್ಬೋದೇನೋ, ಅಥವಾ ಕ್ರಿಟಿಕ್ಸೇ ಮೇ ಬಿ ದೇ ಡಿಡ್ಂಟ್ ಸಪೋರ್ಟ್ ಯು ಆರ್ ವಾಟ್ ಎವರ್. ನಿಮ್ಗೆ ಏನು ಅನ್ಸುತ್ತೆ ಅದ್ರ ರಿಸಲ್ಟ್ ಬಗ್ಗೆ, ಗುರು ಶಿಷ್ಯರು ಬಗ್ಗೆ? ಅಂದರೆ ಡಿಡ್ ಇಟ್ ಡಿಸರ್ವ್ ಮೋರ್ ಲವ್ ಅಂತ? ಸೆಪ್ಟೆಂಬರ್ 23rd ವಿ ರಿಲೀಸ್ ಗುರು ಶಿಷ್ಯರು 2022, ಸರಿನಾ? ನಮ್ಗಿದ್ದೇನು ಅಂತಂದ್ರೆ ಆ ಒಂದು ವಾರ ಸ್ವಲ್ಪ ಸ್ಕೂಲು ಕಾಲೇಜ್ ಮಕ್ಕಳಿಗೆಲ್ಲ ಎಕ್ಸಾಮ್ಸ್ ನಡೀತಾ ಇತ್ತು. ಸೊ 1 week ನಾವು ಫಿಲಮ್ ರಿಲೀಸ್ ಮಾಡ್ಕೊಂಡು ಬೇರೆ ಆಡಿಯನ್ಸಸ್ ಎಲ್ಲ ಬಂದ್ರೆ 30th ಇಂದ ದಸರಾ ಹಾಲಿಡೇ ಶುರು ಆಗುತ್ತೆ. ಸೊ ಅಲ್ಲಿಂದ ಒಂದು ರಜಾ ಬರುತ್ತೆ, ಮಕ್ಕಳಿಗೆಲ್ಲ ಕನೆಕ್ಟ್ ಆಗುತ್ತೆ ಅನ್ನೋದಕ್ಕೋಸ್ಕರ ಆ ಡೇಟಿಗೆ ಬಂದು ಕೂತಿದ್ದು. ಫಸ್ಟ್ ವೀಕ್, ಟ್ರಸ್ಟ್ ಮೀ ವಿವೇಕ್, ವಿ ಗಾಟ್ ಟ್ರೆಮೆಂಡಸ್ ರೆಸ್ಪಾನ್ಸ್. ಕಲೆಕ್ಷನ್ ವೈಸ್, ಕ್ರಿಟಿಕ್ಸ್ ವೈಸ್. ಕ್ರಿಟಿಕ್ಸ್ ಲವ್ ದ ಫಿಲಮ್. 4 stars ಕಮ್ಮಿ ನನಗೆ ಯಾವ್ದು ಬಂದು ನೋಡೇ ಇಲ್ಲ. ನಾನು ಪರ್ಸ್ನಲಿ ಕಾಲ್ ಮಾಡಿ ಹೇಳಿದ್ದಾರೆ, ಖೋಖೋ ಬಗ್ಗೆ ಹೇಳಿರೋದಕ್ಕೆ ತುಂಬಾ ಅಪ್ರಿಷಿಯೇಟ್ ಮಾಡಿದ್ದಾರೆ. ಎವ್ರಿಥಿಂಗ್ ವಿ ವೇರ್ ಸೆಟ್. 154 ಥಿಯೇಟರ್ಸ್ ನಾವು ರಿಲೀಸ್ ಮಾಡಿದ್ದು. ಸೆಕೆಂಡ್ ವೀಕಿಗೆ ಯೂಶಲಿ ಕಮ್ಮಿ ಮಾಡ್ತೀವಿ ನಾವು ಥಿಯೇಟರ್ಸ್ ವೈಸ್. 154 ಇಂದ ಸೆಕೆಂಡ್ ವೀಕಿಗೆ ಐ ಹ್ಯಾಡ್ 190 ಥಿಯೇಟರ್ಸ್. ಜಾಸ್ತಿ ಆಗಿದೆ. ಜಾಸ್ತಿ ಆಯ್ತು ಬಿಕಾಸ್ ಆಫ್ ದಿ ಡಿಮ್ಯಾಂಡ್. ಶುಕ್ರವಾರ ನನಗೆ 190 ಥಿಯೇಟರ್ಸ್ ಆಗುತ್ತೆ. ಶನಿವಾರ, ಭಾನುವಾರಕ್ಕೆ 130 ಥಿಯೇಟರ್ಗೆ ಬರುತ್ತೆ ವಾಪಸ್. ಓನ್ಲಿ ಬಿಕಾಸ್ ನೋ ಒನ್ ಎಕ್ಸ್ಪೆಕ್ಟೆಡ್ ಕಾಂತಾರ. ಇಟ್ಸ್ ಅನ್ ಅಮೇಜಿಂಗ್ ಫಿಲಮ್ ಆಗಿ. ಆ ಫಿಲಮ್ ಅದಕ್ಕೆ ಆದಂತ ವೇವ್ಗೆ ಮೇ ಬಿ ಅದಕ್ಕೆ ಸ್ವಲ್ಪ ಇದಕ್ಕೇನು ಶೈನ್ ಆಗ್ಬೇಕಾದ್ರೆ, ಇದಕ್ಕೇನು ಡ್ಯೂಸ್ ಸಿಗ್ಬೇಕಾಗಿತ್ತು, ಮೇ ಬಿ ಅದು ಸ್ವಲ್ಪ ಮಿಸ್ ಆಗಿರ್ಬೋದು. ವಿ ಆರ್ ವೆರಿ ಪ್ರೌಡ್ ಆಫ್ ದ ಸಿನಿಮಾ. ಯು ವಿಲ್ ನಾಟ್ ಬಿಲೀವ್, ನನಗೆ ದೋ ಕಾಂತಾರ ವಾಸ್ ರನ್ನಿಂಗ್ ಸೋ ಮಚ್, ನಂಗೆ ಸೆಕೆಂಡ್ ವೀಕ್ ಕೂಡ ಶೇರ್ಸ್ ಬರುತ್ತೆ ಆ ಫಿಲಮಿಗೆ. ಥರ್ಡ್ ವೀಕ್ ಕೂಡ ಶೇರ್ಸ್ ನನಗೆ. ಅಪ್ ಟು ನಾವು ರನ್ ಹೋಗೋ ತನಕನೂ ವಿ ಗಾಟ್ ರೆವಿನ್ಯೂ ಫ್ರಮ್ ದಟ್ ಫಿಲಮ್ ವಿತ್ ಕಾಂತಾರ ರನ್ನಿಂಗ್ ಸೋ ಸ್ಟ್ರಾಂಗ್ಲಿ. ಕಾಂತಾರ ಅಕಸ್ಮಾತ್ ಕಾಂತಾರ ಬಂದಿರಲಿಲ್ಲ ಅಂತಂದ್ರೆ ಮೇ ಬಿ ಟ್ವೈಸ್ ವಾಟ್ ದಟ್ ಇದೆ ಅದು ಸಿಕ್ಕಿರೋದು ನನಗೆ. ಬಟ್ ಒನ್ಸ್ ಇನ್ ಅ ವೈಲ್ ಒಂದು ಫಿಲಮ್ ಹ್ಯಾಪನ್ಸ್ ಲೈಕ್ ದಟ್, ಅಂಡ್ ಯಾರು ಎಕ್ಸ್ಪೆಕ್ಟ್ ಮಾಡಲ್ಲ ಅದನ್ನ. ಒಂದು ಹಿಟ್ ಫಿಲಮ್ ಬಂದ್ರೆ ಡಿಸ್ಟರ್ಬ್ ಆಗಲ್ಲ ನಿಮ್ಗೆ. ಬಟ್ ಇದೊಂಥರ ಸೆನ್ಸೇಷನ್. ಒಂದು ವಾಟ್ ಯು ಸೇ, ಇಂಡಸ್ಟ್ರಿ ಹಿಟ್ ಆಗುವಂತ ಫಿಲಮ್ಸ್ ಕೆಲವು ಟೈಮ್ ಬಂದ್ಬಿಡುತ್ತೆ. ಯಾವ್ದೋ ಒಂದು ಟೈಮಲ್ಲಿ ಯಾವ್ದೋ ಮುಂಗಾರು ಮಳೆ ಬಂದ್ಬಿಡುತ್ತೆ. ಯು ನೆವರ್ ನೋ ದಟ್. ಸೊ ಆ ತರ ಆಗಿದ್ದಕ್ಕೆ ಅದಕ್ಕೆ ಆ ರನ್ ಅನ್ನ ಒಂದು ಸ್ಪೀಡ್ ಬ್ರೇಕರ್ ಆಯ್ತು ನಮ್ಗೆ. ಸೊ ಅದರ್ವೈಸ್ ವೆರಿ ಪ್ರೌಡ್ ಆಫ್ ದ ಫಿಲಮ್. ಅಂಡ್ ನಮ್ಗೇನು ಲಾಭ ಬಂತು, ಸ್ವಲ್ಪ ಜಾಸ್ತಿ ಲಾಭ ಬಂದಿರೋದೇನು ಆ ಫಿಲಮ್. ಅಂಡ್ ಈಗ ಕಾಟೇರ ಆದ್ಮೇಲೆ ಸುಮ್ಮನೆ ಒಂದು ಟ್ರಿಕ್ಕಿ ಕ್ವೆಶನ್ ಇದು. ಸೊ ತುಂಬಾ ಚೆನ್ನಾಗಿ ಓಡ್ತು ಸಿನಿಮಾ. ಡೆಫಿನೆಟ್ಲಿ ನಿಮ್ಗೆ ಒಂದು ತೆಲುಗುನೋ ತಮಿಳಿಂದ ಆಫರ್ಸ್ ಬಂದಿರುತ್ತೆ ಅಲ್ವಾ? ಇಲ್ಲಿವರೆಗೂ ಬರ್ತಾನೆ ಇದೆ. ಎಕ್ಸಾಕ್ಟ್ಲಿ, ಬಿಕಾಸ್ ಅದು ಅಷ್ಟು ಸದ್ ಮಾಡ್ತು. ಅಂಡ್ ತುಂಬಾ ಜನ ಇನ್ಫ್ಲೂಯೆನ್ಸರ್ ಶೇರ್ ಮಾಡೋದು, ಅದ್ರದ್ದು ಮಾರ್ಕೆಟ್ ವ್ಯಾಲ್ಯೂ ಇರ್ಲಿ ಅಥವಾ ಬಾಕ್ಸ್ ಆಫೀಸ್ ಬಗ್ಗೆ ಎಲ್ಲ ಮಾತಾಡಿದ್ರಲ್ವಾ? ಸೊ ಆಬ್ವಿಯಸ್ಲಿ ಇಲ್ಲ, ಐ ಹ್ಯಾವ್ ಬೀನ್ ಅಪ್ರೋಚ್ಡ್ ಮೆನಿ ಟೈಮ್ಸ್. ನನಗೆ 1-2 ಸತಿ ಅಂತೂ ನಾನು ಅವ್ರಿಗೆ ಇಲ್ಲ ಅನ್ಬಾರ್ದು, ಡೈರೆಕ್ಟ್ ಫೋನಲ್ಲಿ ಇಲ್ಲ ಅನ್ಬಾರ್ದು ಅನ್ನೋದಕ್ಕೋಸ್ಕರ ಐ ಹ್ಯಾವ್ ಟ್ರಾವೆಲ್ ಟಿಲ್ ಹೈದರಾಬಾದ್ ಸೇಯಿಂಗ್ ಸರ್ ನನಗೆ ಈಗ ಆಗಲ್ಲ, ಐ ಹ್ಯಾವ್ ಒನ್ ಕಮಿಟ್ಮೆಂಟ್, ಸೊ ಪ್ಲೀಸ್ ಫಾರ್ ಗಿವ್ ಮಿ, ನೆಕ್ಸ್ಟ್ ನಾನು ಬರ್ತೀನಿ ಸರ್ ಇಲ್ಲಿ ಅಂತ ನಾನು ಹೇಳ್ಬರೋ ತನಕ ಅಂತೂ ಐ ಹ್ಯಾವ್ ಡನ್ ದೇರ್. ಸೊ ನನಗೂ ಸುಮ್ಮನೆ ಆಚೆ ಹೋಗ್ಬೇಕು ಅಂತಂದು ಇವತ್ತೇನು ಯಾವ ಈ ಇಂಡಸ್ಟ್ರಿ ಆ ಇಂಡಸ್ಟ್ರಿ ಅಂತ ಏನು ಇಲ್ವಲ್ಲ. ಇಲ್ಲೂ ನನಗೆ ಅದೇ ಬೆಲೆ ಇದೆ, ಇಲ್ಲೂ ನನಗೆ ಅದೇ ರೆಸ್ಪೆಕ್ಟ್ ಇದೆ, ಅದೇ ಬಡ್ಜೆಟ್ಸ್ ಅಲ್ಲೇ ಫಿಲಮ್ ಮಾಡ್ತಾ ಇದೀವಿ ನಾವಿಲ್ಲಿ. ಇದನ್ನ ಎಲ್ಲಾ ಕಡೆನೂ ನೋಡ್ತಾರೆ. ಸೊ ನನಗೇನು ಅಲ್ಲಿ ಹೋಗಿ ಮಾಡ್ಲೇಬೇಕು ಅಂತ ಏನು ಆ ಕ್ರೇಜ್ ನನಗಿರ್ಲಿಲ್ಲ. ಸೊ ಹಾಗಾಗಿ ಐ ಆಮ್ ಹ್ಯಾಪಿ ಹಿಯರ್ ಓನ್ಲಿ. ಸೂಪರ್. ಅಂಡ್ ಲಾಸ್ಟ್ ಕ್ವೆಶನ್, ಆಬ್ವಿಯಸ್ಲಿ ಈಗ ಸಿಂಧೂರ ಲಕ್ಷ್ಮಣ ಈಗಿನ ಪರಿಸ್ಥಿತಿಲಿ ಇಟ್ ಲುಕ್ಸ್ ಅ ಲಿಟಲ್ ಡೌಟ್ಫುಲ್ ಟು ಸ್ಟಾರ್ಟ್ ನೌ. ಸೊ ನೀವೇನು ಯಾವ್ದ್ರ ಮೇಲೆ ವರ್ಕ್ ಮಾಡ್ತಿದ್ರ ಅಂದ್ರೆ ನಿಮ್ಮ ಡೈರೆಕ್ಟೋರಿಯಲ್ ಬಗ್ಗೆ ಹೇಳೋದು? ಅದೇ ನಮಗೂ ಎಲ್ಲ ಇವಾಗ ಜಸ್ಟ್ ಹಿಂಗ್ ಆಗಿರೋದ್ರಿಂದ ಐ ಆಮ್ ಜಸ್ಟ್ ಕಾನ್ಸಂಟ್ರೇಟಿಂಗ್ ಆನ್ ಏಳಮಲೆ ರಿಲೀಸ್ ಟಿಲ್ ನಾವು. ಸೊ ಅದಾದ್ಮೇಲೆ ಐ ಹ್ಯಾವ್ ಟು ಥಿಂಕ್ ಅಬೌಟ್ ಏನು ಅಂತ ಅಂದ್ಬಿಟ್ಟು ಅಂತ. ಸೊ ಐ ವಾಂಟ್ ಫಿನಿಶ್ ದಿಸ್, ರಿಲೀಸ್ ದಿಸ್ ಪ್ರಾಪರ್ಲಿ, ಅಂಡ್ ಒಂದು ಚಿಕ್ಕ ಬ್ರೇಕ್ ತಗೊಂಡು ಏನ್ ಮಾಡ್ಬೇಕು, ನೆಕ್ಸ್ಟ್ ಸ್ಟೆಪ್ ಏನು
ಅನ್ನೋದ್ರ ಬಗ್ಗೆ ಒಂಚೂರು ಡಿಸ್ಕಷನ್ಸ್ ಎಲ್ಲ ಮಾಡಿ ಐ ಶುಡ್ ಟೇಕ್ ಅ ಕಾಲ್ ಅಂತ. ಬಟ್ ನಿಮ್ಗೆ ಸ್ಕ್ರಿಪ್ಟ್ ಬ್ಯಾಂಕ್ ಅಂತ ಇರುತ್ತಾ, ಅಂದ್ರೆ ಒಂದು ಒನ್ ಲೈನರ್ಸ್ ಅನ್ನೋ ತರ ಅದೇ ಹೇಳಿದಲ್ಲ ನಾನು. ಸಿ ಐ ಆಮ್ ಓಪನ್. ಈಗ ನಾಳೆ ಬೆಳಗ್ಗೆ ವಿವೇಕ್ ಅವರು ಸರ್ ನನ್ನ ಹತ್ರ ಒಂದು ಬೌಂಡ್ ಸ್ಕ್ರಿಪ್ಟ್ ಇದೆ, ನೀವು ಮಾಡ್ತೀರಾ ಅಂತಂದ್ರೆ ನಾನು ಐ ಆಮ್ 100% ನಾನು ಮಾಡ್ತೀನಿ ಅಂತ ಹೇಳ್ತೀನಿ. ನಂದೇ ಕತೆ ಇರಬೇಕು ಗುರು, ನಂದೇ ಇರಬೇಕು ಅಂತ ನಾನು ಖಂಡಿತವಾಗ್ಲಿಲ್ಲ. ಬನ್ನಿ, ನಿಮ್ ಕ್ರೆಡಿಬಿಲಿಟಿ ನಿಮ್ಗಿದೆ, ನಿಮ್ಗೆ ಪ್ರೊಡ್ಯೂಸರ್ ಮೀಟ್ ಮಾಡ್ತೀನಿ, ಯು ಟೇಕ್ ಯೋರ್ ಪೇಮೆಂಟ್ಸ್, ವಿ ವಿಲ್ ಸ್ಟಾರ್ಟ್. ನಾನು ಅದ್ರ ಮೇಲೆ ನಾನೇನು ಅದಕ್ಕೆ ವರ್ಕ್ ಮಾಡಬೇಕು ನಾನು ಮಾಡ್ಕೋತೀನಿ. ಸೊ ಹಂಗೆ ಐ ಆಮ್ ರೆಡಿ ಇರೋದ್ರಿಂದ ವಿ ಹ್ಯಾವ್ ಫ್ಯೂ ರೈಟರ್ಸ್ ಹೂ ಆರ್ ಇಂಟ್ರೆಸ್ಟೆಡ್ ಟು ವರ್ಕ್. ಅದು ಜಡೇಶ್ ಇರ್ಬೋದು ಅಥವಾ ಇನ್ನೊಂದು ಬೇರೆ ರೈಟರ್ಸ್ ಇರ್ಬೋದು. ದೇರ್ ಆರ್ ಸೋ ಮೆನಿ ತೆಲುಗು ತಮಿಳ್ ರೈಟರ್ಸ್ ಹೂ ಅಪ್ರೋಚ್ಡ್ ಮೀ. ಸೊ ಲೈನ್ಸ್ ಅಂತ ಬಂದಾಗ ವಿ ಹ್ಯಾವ್ ಸೋ ಮೆನಿ ಆಪ್ಷನ್ಸ್ ಡಿಪೆಂಡಿಂಗ್ ಆನ್ ಯಾರಿಗೆ ಮಾಡ್ತೀವಿ, ಏನ್ ಮಾಡ್ತೀವಿ, ಹೆಂಗೆ ಅನ್ನೋದ್ರ ಮೇಲೆ ವಾಟ್ ಆರ್ ದಿ ಚಾಯ್ಸಸ್ ಅಂತ ನಾವು ಶಾರ್ಟ್ ಲಿಸ್ಟ್ ಮಾಡ್ಕೊಂಡು ಹೋಗ್ಬೇಕಷ್ಟೇ. ನಾ ಯಾಕೆ ಹೇಳಿದೆ ಅಂದ್ರೆ ಅಷ್ಟು ದೊಡ್ಡ ಹಿಟ್ ಕೊಟ್ಮೇಲೆ ಯು ವಿಲ್ ಬಿ ಆನ್ ಅ ಹೈ ಅಲ್ವಾ. ಬಟ್ ಅಫ್ ಕೋರ್ಸ್ ನಿನ್ ಮದ್ವೆ ಆಯ್ತು, ಸೊ ದೇರ್ ವಾಸ್ ಅ ಬ್ರೇಕ್ ದಟ್ ಯು ನೀಡೆಡ್. ಬಟ್ ಅದಲ್ದೇನೆ ಲೈಕ್ ಆ ಒಂದು ಅರ್ಜ್ ಇರುತ್ತೆ ಅಲ್ವಾ, ನೆಕ್ಸ್ಟ್ ಹೊರಟೋಗ್ಬಿಡೋಣ ಅಂತ. ಅದು ಹೆಂಗೆ? ಅದೇ ನನಗೆ ಅದೊಂದು ಅಗೇನ್ ಆ ಬ್ರೇಕ್ ನನಗೆ ಚೆನ್ನಾಗಿ ಯುಟಿಲೈಸ್ ಆಯ್ತು ಬಿಕಾಸ್ ಆಫ್ ಮೈ ಮ್ಯಾರೇಜ್. ಒಂಚೂರು ಟೈಮ್ ಕೊಡೋಕೆ ಆಯ್ತು ಎಲ್ಲ ಅಂತ ಅಂದ್ಬಿಟ್ಟು ಅಂತ. ಬಟ್ ನನಗೆ ಆನೆಸ್ಟ್ಲಿ ವಿವೇಕ್ ನನಗೆ ಯಾವುದು ನನಗೆ ಚೌಕ ಮಾಡಿ ನಂಗೆ ರಾಬರ್ಟ್ ಮಾಡ್ಬೇಕಾದ್ರೂ ಈ ಪಿಕ್ಚರ್ ಚೆನ್ನಾಗಾಗಬೇಕು ಇಂಟೆನ್ಷನ್ ಏನು ಅಂದ್ರೆ, ಒಂದು ಫಿಲಮ್ ಚೆನ್ನಾಗಾದ್ರೆ ಇನ್ನೊಂದು ಫಿಲಮ್ ಸಿಗುತ್ತೆ, ಆ ಫಿಲಮ್ ಚೆನ್ನಾಗಾದ್ರೆ ಇನ್ನೊಂದು ಫಿಲಮ್ ಸಿಗುತ್ತೆ. ನನ್ನ ದುಡಿಮೆ ಇದು, ನನ್ನ ದುಡಿಮೆ ನಂಗೆ ಸಿಗುತ್ತೆ. ಇದಿಷ್ಟೇ ಯೋಚನೆ ಮಾಡ್ತೀನಿ ಹೊರತು ನಾನು ಇದೇನೋ ಹಂಗಾಗಬೇಕು, ಇಲ್ಲಿಂದ ನಾನು ಹಿಂಗಾಗಬೇಕು, ಇಲ್ಲಿಂದ ಅಲ್ಲಿ ಜಂಪ್ ಮಾಡಬೇಕು, ನನಗೆ ಅವೆಲ್ಲ ಥಾಟ್ ಪ್ರೊಸೆಸ್ ಇಲ್ಲ. ಕಾಟೇರ ಆಗಿದೆ, ಐ ಆಮ್ ಹ್ಯಾಪಿ ದಟ್ ಇಟ್ ಹಸ್ ಬೀನ್ ಲೈಕ್ ದಟ್. ನನ್ನ ಪ್ರೊಡ್ಯೂಸರ್ಸ್ ಹ್ಯಾಪಿ ಇದ್ದಾರೆ, ಎಲ್ಲರೂ ಹ್ಯಾಪಿ ಇದ್ದಾರೆ, ನನಗೆ ಅವಕಾಶ ಕೊಟ್ಟಂತ ಹೀರೋ ಹ್ಯಾಪಿ ಇದ್ದಾರೆ, ಎಲ್ಲ ನನಗೆ ಓಕೆ. ನೆಕ್ಸ್ಟ್ ಏನಿದೆಯೋ ಅದಕ್ಕೆ ಏನ್ ನಾನು ಮಾಡಬೇಕು, ಮತ್ತೆ ಅದೇ ಆನೆಸ್ಟ್ ಇಟ್ಕೊಂಡು ನನ್ನ ಚೌಕಾದಲ್ಲಿ ಏನು ಆನೆಸ್ಟ್ ಇರುತ್ತೆ ಅಷ್ಟನ್ನೇ ಅದಕ್ಕೆ ಹಾಕ್ಬಿಟ್ಟು ಮಾಡ್ತೀನಿ. ಸೊ ನಥಿಂಗ್ ಮೋರ್ ದನ್ ದಟ್. ಸೊ ಏಳುಮಲೆ September 5th. ಆಲ್ ದ ಬೆಸ್ಟ್, ಚೆನ್ನಾಗಿ ಆಗಲಿ. ಥ್ಯಾಂಕ್ ಯು ಸೊ ಮಚ್. ಆಲ್ವೇಸ್ ನೈಸ್ ಟಾಕಿಂಗ್ ಟು ಯು. ಥ್ಯಾಂಕ್ ಯು.